ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಭಾಗ್ಯದಲ್ಲಿ ಏನು ಬರೆದಿದೆ ಅನ್ನೋದು. ಓಕೆ, ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಇವತ್ತು ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಅದರ ನೋಡಿಬಿಟ್ಟು ಚೂಸ್ ಮಾಡಬಹುದು. ಇಲ್ಲ ಅಂದರೆ ನಿಮಗೆ ರ್ಯಾಂಡಮ್ಲಿ ಆಗಿ ಯಾವುದಾದ್ರೂ ಒಂದು ಕಲರನ್ನು ಚೂಸ್ ಮಾಡಿ ಕೂಡ ಇವತ್ತಿನ ರೀಡಿಂಗನ್ನು ನೋಡ್ಬೋದು. ಆಪ್ಷನ್ ನಂಬರ್ 1ಅಲ್ಲಿದೆ ರೆಡ್ ಕಲರ್, ಬ್ಲೂ ಕಲರ್, ಪಿಂಕ್, ಮರೂನ್, ಪರ್ಪಲ್, ಯೆಲ್ಲೋ. ಹಾಗೆ ಪೈಲ್ ನಂಬರ್ 2ಅಲ್ಲಿದೆ ವೈಟ್, ಆರೆಂಜ್, ಗ್ರೀನ್, ಬ್ರೌನ್, ಪೀಚ್, ಗೋಲ್ಡ್. ಓಕೆ, ಸೊ ಇಷ್ಟರಲ್ಲಿ ಯಾವುದಾದ್ರೂ ನಿಮ್ಮದು ಫೇವ್ರೆಟ್ ಕಲರ್ ಇದ್ದರೆ ಅದನ್ನ ಚೂಸ್ ಮಾಡಿ. ಫೇವ್ರೆಟ್ ಕಲರ್ ಇಲ್ಲ ಅಂತ ಅಂದರೆ ಸೊ ಯಾವುದಾದ್ರೂ ಒಂದು ಕಲರನ್ನ ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ಎಸ್, ಇಲ್ಲಾಂದರೆ ಹೀಗೂ ಕೂಡ ನೀವು ಚೂಸ್ ಮಾಡ್ಬೋದು. ಇತ್ತೀಚೆಗೆ ಹೆಚ್ಚು ಯಾವ ಕಲರ್ ನಿಮಗೆ ಇಷ್ಟ ಆಗ್ತಾ ಇದೆ, ಇಲ್ಲಾಂದರೆ ಹೆಚ್ಚು ಈ ಟೈಮಲ್ಲಿ ಯಾವ ಕಲರ್ ಹೆಚ್ಚು ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ, ಸೊ ಅದನ್ನು ನೋಡಿಬಿಟ್ಟು ಕೂಡ ಸೊ ಈ ರೀಡಿಂಗ್ನ ನೋಡ್ಬೋದು. ಓಕೆ, ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಬನ್ನಿ ನೋಡೋಣ ನಿಮ್ಮ ಸೇಕ್ರಲ್ ಚಕ್ರದಿಂದ ನಿಮಗೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ನಿಮ್ಮ ಸೆಕೆಂಡ್ ಚಕ್ರದಿಂದ ನಿಮ್ಗೇನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಓಕೆ, ಲೆಟ್ಸ್ ಸಿ. ಎವ್ರಿಥಿಂಗ್ ಈಸ್ ಟೆಂಪರರಿ, ಡೋಂಟ್ ಫೀಲ್ ಸ್ಯಾಡ್. ನಿಮಗೆ ಸೆಕೆಂಡ್ ಚಕ್ರ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎವ್ರಿಥಿಂಗ್ ಈಸ್ ಟೆಂಪರರಿ, ಯಾವುದು ಕೂಡ ಪರ್ಮನೆಂಟ್ ಇಲ್ಲ, ಯಾವುದು ಕೂಡ ಶಾಶ್ವತ ಅಲ್ಲ. ಸೊ ಸ್ಯಾಡ್, ದುಃಖ ವ್ಯಕ್ತಪಡಿಸುವಂತಹ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಈಸ್ ಟೆಂಪರರಿ, ಡೋಂಟ್ ಫೀಲ್ ಸ್ಯಾಡ್. ಓಕೆ, ಸೊ ನೆಕ್ಸ್ಟ್ ಏನು ನಿಮಗೆ ಮೆಸೇಜ್ ಇದೆ ಅಂತ ನೋಡೋಣ. ದೇರ್ ಈಸ್ ನಥಿಂಗ್ ಟು ವರಿ ಅಬೌಟ್ ಆ್ಯಂಡ್ ಫೀಲ್ ಗಿಲ್ಟ್ ಅಬೌಟ್ ಇಟ್, ಲರ್ನ್. ಸೊ ಐ ಥಿಂಕ್ ಪೈಲ್ ನಂಬರ್ 1 ಅವರು ತುಂಬಾ ಡಿಸಪಾಯಿಂಟ್ಮೆಂಟ್ ಸ್ಟೇಟಲ್ಲಿ ಇರಬಹುದು. ಓಕೆ, ರೈಟ್ ನಾವು ಮೇ ಬಿ ನಿಮ್ಮದು ಕರಿಯರ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಮ್ಯಾರೇಜ್ ಲೈಫ್ ಇರ್ಬೋದು, ಎನಿ ಕೈಂಡ್ ಆಫ್ ಸ್ವಲ್ಪ ಚಿಂತೆ ಏನಾದರೂ ಇದ್ದರೆ ನಿಮಗೆ ಇಲ್ಲಿ ಹೇಳ್ತಾ ಇದ್ರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ನಿಮ್ಮನ್ನು ನೀವು ದೋಷಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಇದರಿಂದ ನಿಮಗೆ ಕಲಿಯೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಲರ್ನ್, ಸಿಚುವೇಶನ್ಸ್ ಹೇಗಿದೆ ನೋಡಿ ಅದರಿಂದ ಕಲೀರಿ. ಆ್ಯಂಡ್ ನಿಮ್ಮ ಹಾರ್ಟ್ ಚಕ್ರದಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆಪರ್ಚುನಿಟಿ ಈಸ್ ವೇಟಿಂಗ್ ಯು ಇಫ್ ಯು ಜಸ್ಟ್ ಟೇಕ್ ಅ ಚಾನ್ಸ್. ಸೊ ನಿಮಗೆ ಇಲ್ಲಿ ಹಾರ್ಟ್ ಚಕ್ರ ಏನು ಹೇಳ್ತಾ ಇದ್ದಾರೆ ಅಂತಂದರೆ ರಿಸಿಪ್ಟಿವ್ ಎನರ್ಜಿಯಲ್ಲಿ ಬರೋದಕ್ಕೆ ಹೇಳ್ತಾ ಇದ್ದಾರೆ, ರಿಸೀವಿಂಗ್ ಎನರ್ಜಿಯಲ್ಲಿ ಬರೋದಕ್ಕೆ ಹೇಳ್ತಾರೆ. ನೀವು ಯಾವಾಗ ವರಿ ಮಾಡ್ತಾನೆ ಇರ್ತೀರಾ ನೋಡಿ, ಚಿಂತೆ ಯಾವಾಗ ನೀವು ಮಾಡ್ತಾ ಇರ್ತೀರಾ ನೋಡಿ, ಬರುವ ಆಪರ್ಚುನಿಟಿನ ಕೂಡ ನೀವು ಕಳೆದುಕೊಳ್ಳಬಹುದು. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ, ಆಪರ್ಚುನಿಟೀಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಇಫ್ ಯು ಜಸ್ಟ್ ಟೇಕ್ ಅ ಚಾನ್ಸ್, ಒಂದು ಚಾನ್ಸನ್ನು ತಗೊಳ್ಳಿ, ಲೈಫಿಗೆ ಒಂದು ಚಾನ್ಸನ್ನು ಕೊಡಿ, ಲೈಕ್ ನ್ಯೂ ಬಿಗಿನಿಂಗ್ನ ಶುರು ಮಾಡಿ. ಸೊ ಸ್ವಲ್ಪ ಏನಾದರೂ ಚೇಂಜಸ್ ತೊಗೊಂಡು ಬನ್ನಿ ಲೈಫಲ್ಲಿ. ದೇರ್ ಈಸ್ ನಥಿಂಗ್ ಟು ವರಿ ಅಬೌಟ್, ಯು ಆರ್ ಸೇಫ್. ಓಕೆ, ಸೊ ನಿಮಗೆ ನೋಡಿ ವರಿ ವರ್ಡ್ ಲೈಕ್ 2 ಸಲ ಬಂದಿದೆ, 2 ಅಲ್ಲ 3 ಸಲ. ಸೊ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಲೆಟ್ಸ್ ಸಿ ಯೂನಿವರ್ಸ್ ನಿಮಗೆ ಏನು ರೈಟ್ ನಾವು ಯಾವಾಗ ಈ ರೀಡಿಂಗ್ನ ನೀವು ನೋಡ್ತಾ ಇದ್ದೀರಾ ನೋಡಿ, ಆವಾಗಕ್ಕೆ ನಿಮಗೆ ಯೂನಿವರ್ಸ್ ಈ ಬ್ರಹ್ಮಾಂಡದಿಂದ ನಿಮ್ಗೇನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಅಬೌಟ್ ನಿಮ್ಮ ಭಾಗ್ಯ ರಿಲೇಟೆಡ್. ಓಕೆ, ಸೊ ಎಸ್, ಲೆಟ್ ದೆಮ್ ಗೋ, ಡೋಂಟ್ ಪ್ಲೀಸ್ ದೆಮ್. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ ಅವ್ರನ್ನ ಹೋಗೋದಕ್ಕೆ ಬಿಡಿ, ಯಾರನ್ನು ಕೂಡ ಪ್ಲೀಸ್ ಮಾಡಬೇಡಿ. ಬಿಕಾಸ್ ಈ ಪರ್ಸನ್ ನಿಮ್ಮ ಲೈಫಿಂದ ಹೊರಗೆ ಹೋದ್ರೇ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಆಪರ್ಚುನಿಟೀಸ್ ಬರೋದಕ್ಕೆ ಸಾಧ್ಯ ಇದೆ, ಇಲ್ಲ ಅಂದರೆ ಇಲ್ಲ. ಸೊ ಯಾರು ನಿಮ್ಮ ಲೈಫಿಂದ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ, ಲೆಟ್ ದೆಮ್ ಗೋ, ಪ್ಲೀಸ್ ಮಾಡಬೇಡಿ. ಬ್ರಹ್ಮಾಂಡ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಜಲಸ್ ಆ್ಯಂಡ್ ಗಾಸಿಪ್. ಈ ಎನರ್ಜಿ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಪೈಲ್ ನಂಬರ್ 1, ಜೆಲಸಿ ಆ್ಯಂಡ್ ಗಾಸಿಪ್. ನಿಮಗೆ ನೀವು ಕ್ವಶನ್ನ ಕೇಳಿ, ಯಾರಾದರೂ ನಿಮ್ಗಿಂತ ತುಂಬ ಸಕ್ಸಸ್ಫುಲ್ ಇದ್ದಾರಾ, ಇಲ್ಲ ಅಂದರೆ ಸೊ ನಿಮ್ಮಲ್ಲಿ ಇಲ್ಲದೇ ಇರುವಂಥ ಆಪರ್ಚುನಿಟೀಸ್ ಅವರಲ್ಲಿದೆಯಾ, ಅದನ್ನು ನೋಡಿ ನಿಮಗೆ ಜಲಸಿ ಆಗ್ತಾ ಇದೆಯಾ, ಮತ್ಸರ ಹುಡ್ತಾ ಇದೆಯಾ, ಇಲ್ಲ ಅಂದರೆ ಸೊ ನಿಮ್ಮ ಲೈಕ್ ನೀವು ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದೀರಾ ಅಂತಂದರೆ ರೈಟ್ ನಾವು ಸ್ಟಾಪ್ ಮಾಡಿ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ಸ್ಟಾಪ್ ಮಾಡಿ, ಯಾರನ್ನು ಕೂಡ ಗಾಸಿಪ್ ಮಾಡೋದಕ್ಕೆ ಹೋಗಬೇಡಿ.
ಆ್ಯಂಡ್ ಯಾರ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ಸ್ಟಾಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಲೈಫನ್ನು ನೋಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಟ್ಯಾರೋ ಇಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you so much. Okay, thank you. Pile number 1. Okay, so 5 of cups ಇದೆ. ಸೊ ಪೈಲ್ ನಂಬರ್ 1 ನಿಮಗೆ ಕಲಿಯೋದು ತುಂಬ ಇದೆ. ಓಕೆ, ಸೊ ನಿಮಗೆ ಕಲಿಯೋದು ತುಂಬ ಇದೆ ಆ್ಯಂಡ್ ಸಿಚುವೇಶನ್ಸನ್ನು ನ್ಯೂಟ್ರಲ್ ಆಗಿ ನೋಡುವಂಥ ಅವಶ್ಯಕತೆ ಇದೆ. ಸೊ ಇದು ನಿಮ್ಮ ಭಾಗ್ಯದಲ್ಲಿದೆ. ಓಕೆ, ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಮೋಷನ್ಸನ್ನು ಒಂದೇ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಬೇಡಿ. ನಿಮ್ಗೆ ಎಲ್ಲಿ ಪರ್ಜ್ ಮಾಡಬೇಕು ಅಂತ ಅನಿಸುತ್ತೆ ನೋಡಿ, ಅಲ್ಲಿ ಪರ್ಜ್ ಮಾಡಿ. ಅಂತಂದರೆ ಎಲ್ಲಿ ನಿಮಗೆ ಕೂಗೋದು, ಎಲ್ಲಿ ನಿಮಗೆ ಹೊರಗೆ ಹಾಕಬೇಕು ಅಂತ ಅನಿಸುತ್ತೆ ನೋಡಿ, ಅದನ್ನು ಹೊರಗಾಕಿ. ಆ್ಯಂಡ್ ನಿಮ್ಮ ಭಾಗ್ಯದಲ್ಲಿ ಆಪರ್ಚುನಿಟೀಸ್ ಅವೈಲೇಬಲ್ ಇದೆ, ಸೆಕೆಂಡ್ ಚಾನ್ಸ್ ಅವೈಲೇಬಲ್ ಇದೆ ಆ್ಯಂಡ್ ನಿಮಗೆ ಬೇಕಾಗಿರುವಂತಹ ಜನರು, ನಿಮ್ಮ ಸೋಲ್ಮೇಟ್ಸ್ ಇರ್ಬೋದು, ಸೋಲ್ ಫ್ಯಾಮಿಲಿ ಇರ್ಬೋದು, ನಿಮಗೋಸ್ಕರ ಅವೈಲೇಬಲ್ ಇದ್ದಾರೆ. ಬಟ್ ನೀವು ಈ ಎನರ್ಜಿಯಿಂದ ಮೇಲ್ ಬರಬೇಕಾಗತ್ತೆ. ಬರೀ ಕೆಳಗಿನ ಚಕ್ರದಲ್ಲೇ ಇರಬೇಡಿ. ಕೆಳಗಿನ ಚಕ್ರದಿಂದ ಮೇಲ್ ಬರುವಂಥ ಅವಶ್ಯಕತೆ ಇದೆ. ಕೆಳಗಿನ ಚಕ್ರ ಅಂತಂದರೆ ಯಾವುದಾಯಿತು, ಹಾರ್ಟ್ ಚಕ್ರದಿಂದ ಕೆಳಗಡೆ. ಸೊ ಅದು 3 ಚಕ್ರ ಏನಿದೆ ನೋಡಿ, ಅಲ್ಲೇ ಇರಬೇಡಿ. ಅದಕ್ಕಿಂತ ಮೇಲೆ ಲೈಕ್ ಇನ್ನಷ್ಟು ನಿಮಗೆ ಕಲಿಯೋದಿದೆ, ಇನ್ನಷ್ಟು ನಿಮ್ಮ ಜೊತೆ ನೀವು ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಯಾವುದು ನಿಮ್ಮ ಲೈಫಿಂದ ಹೋಗೋಯ್ತು ಅದೇ ನಾನು ಲೆಟ್ ದೆಮ್ ಗೋ, ಡೋಂಟ್ ಪ್ಲೀಸ್ ದೆಮ್. ಸಿಚುವೇಶನ್ಸ್ ಇರ್ಬೋದು, ಯಾರೇ ಇರ್ಬೋದು, ಯಾರನ್ನ ಕೂಡ ನೀವು ಲೈಕ್ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ ಆ್ಯಂಡ್ ಗಿಲ್ಟ್ ಫೀಲ್ ಮಾಡ್ಕೊಳ್ಬೇಡಿ, ನೆಗೆಟಿವ್ ಫೀಲ್ ಮಾಡ್ಕೊಳ್ಬೇಡಿ. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ಹೆಲ್ಪ್ ಅವೈಲೇಬಲ್ ಇದೆ, ನಿಮಗೆ ಬೇರೆ ಜನರು ಅವೈಲೇಬಲ್ ಇದ್ದಾರೆ, ಬೇರೆ ಲೈಕ್ ಸೋಲ್ಮೇಟ್ಸ್ ಅವೈಲೇಬಲ್ ಇದೆ, ಬೇರೆ ಲೈಕ್ ಸೋಲ್ ಫ್ಯಾಮಿಲಿ ಕೂಡ ಅವೈಲೇಬಲ್ ಇದೆ, ಆಪರ್ಚುನಿಟಿ ಅವೈಲೇಬಲ್ ಇದೆ. ಓಕೆ, ಸೊ ಯಾರು ಹೋಗ್ತಾ ಇದ್ದಾರೆ ನೋಡಿ ಅವ್ರನ್ನ ಹೋಗಲಿ ಬಿಡಿ, ಯಾರನ್ನ ಕೂಡ ಪ್ಲೀಸ್ ಮಾಡಬೇಡಿ. 7 of Wands. ಸೊ ಪೈಲ್ ನಂಬರ್ 1 ನೀವು ಲೈಕ್ ಗಿವ್ ಅಪ್ ಮಾಡದೆ ಯಾವ ಕೆಲಸನ ನೀವು ಮಾಡ್ತೀರಾ ನೋಡಿ, ಅದರಲ್ಲಿ ನಿಮಗೆ ಸಕ್ಸಸ್ ಇದೆ ಆ್ಯಂಡ್ ನಿಮ್ಮ ಭಾಗ್ಯದಲ್ಲಿ ಅಬಂಡೆನ್ಸ್ ಕೂಡ ಇದೆ. ಈ ಅಬಂಡೆನ್ಸ್ನ ಈ ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ಬರಬೇಕು, ಈ ಸಮೃದ್ಧಿ ನಿಮ್ಮ ಲೈಫಲ್ಲಿ ಬರಬೇಕು ಅಂತಂದರೆ ಯು ಹ್ಯಾವ್ ಟು ಲಿಸನ್. ನಿಮಗೆ ನಿಮ್ಮ ಇಂಟ್ಯೂಷನ್ನ ಕೇಳಬೇಕಾಗುತ್ತೆ. ನಿಮ್ಮ ಡಿಸೈರ್ಸ್ ಏನು, ನಿಮ್ಮ ಆಸೆ ಆಕಾಂಕ್ಷೆಗಳೇನು, ಯಾವ ಥರದ ಫೀಲಿಂಗ್ಸ್ ಬರುತ್ತೆ ಅದನ್ನ ನೀವು ನೋಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಯಾವಾಗಲೂ ನೀವು ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ಬೋದು. ಓಕೆ, ಕನ್ಫ್ಯೂಷನ್ಸ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಟ್ರಸ್ಟ್ ಇಶ್ಯೂ ಇದೆ ನಿಮಗೆ ಪೈಲ್ ನಂಬರ್ 1. ಓಕೆ, ಸೊ ಅಂತಂದರೆ ಮೊದಲು ನಿಮ್ಗೆ ಯಾರಾದರೂ ಮೋಸ ಮಾಡಿರ್ತಾರೆ, ವಾಪಸ್ ಇವರು ಮೋಸ ಮಾಡಿರ್ತಾರೆ ಅನ್ನೋ ಒಂದು ಭಾವ ಇರ್ಬೋದು. ಬಟ್ ನಿಮ್ಮ ಡೆಸ್ಟಿನಿಯಲ್ಲಿ ಸಮೃದ್ಧಿ ಅಂತೂ ಇದೆ. ಓಕೆ, ಸಮೃದ್ಧಿ ಇದೆ ಆ್ಯಂಡ್ ಫಾಸ್ಟ್ ಚೇಂಜಸ್ ಕೂಡ ಇದೆ. ಬಟ್ ಥಿಂಗ್ ಇಸ್ ದ್ಯಾಟ್ ಈ ಒಂದು ಎನರ್ಜಿಯಿಂದ ಹೊರಗೆ ಬರಬೇಕಾಗತ್ತೆ. ನೀವು ಯಾವಾಗಲೂ ಲ್ಯಾಕ್ ಆಗಿ ಯೋಚನೆ ಮಾಡೋದು, ಅದರಿಂದ ನೀವು ಹೊರಗೆ ಬರಬೇಕಾಗತ್ತೆ. ಆ್ಯಂಡ್ ನಿಮ್ಮ ಎನರ್ಜಿ ರೈಟ್ ನಾವು ತುಂಬಾ ಡೌನ್ ಇದೆ ಪೈಲ್ ನಂಬರ್ 1. ಓಕೆ, ಎಸ್ 10 of Cups, ಅಲ್ಟಿಮೇಟ್ ಹ್ಯಾಪಿನೆಸ್ ಇದೆ, ಎಂಡಿಂಗ್ ಇದೆ, ಇಲ್ಲಿ ಕ್ಲೋಷರ್ ಇದೆ. ಓಕೆ, ಸೊ ನಿಮ್ಮ ಭಾಗ್ಯದಲ್ಲಿ ಒಂದು ಒಳ್ಳೆ ಮನೆ, ಒಂದು ಒಳ್ಳೆ ಸಿಟಿ, ಮಕ್ಕಳು, ಹೆಂಡತಿ, ಗಂಡ, ಸೋಲ್ ಫ್ಯಾಮಿಲಿ ಎಲ್ಲನೂ ಇದೆ. ಓಕೆ, ಬಟ್ ನೀವು ಎಷ್ಟು ಲ್ಯಾಕ್ ಆಗಿ ಯೋಚನೆ ಮಾಡ್ತೀರಾ, ಯಾವಾಗ ನೋಡಿದ್ರು ಫೈಟ್ ಮೋಡಲ್ಲಿ ಇರ್ತೀರಾ ಅಂತಂದರೆ ಪೈಲ್ ನಂಬರ್ 1 ತುಂಬ ಕಷ್ಟ ಇದೆ. ಓಕೆ, ಏನು ಗೊತ್ತಾ, ಸುತ್ತಮುತ್ತ ಎನ್ವೈರ್ಮೆಂಟ್ ಹೇಗೆ ನಡೀತಾ ಇದೆ, ಹೇಗಿದೆ, ಏನಾಗ್ತಾ ಇದೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಎನ್ವೈರ್ಮೆಂಟ್ ಇನ್ ದ ಸೆನ್ಸ್ ನಿಮ್ಮ ಮನೆ ಒಳಗಡೆ ಯಾವ ಥರ ಎನ್ವೈರ್ಮೆಂಟ್ ಇದೆ. ಎನ್ವೈರ್ಮೆಂಟ್ ಇನ್ ದ ಸೆನ್ಸ್ ನಿಮ್ಮ ಮೆಂಟಲ್ ಸ್ಟೇಟ್ ಕೂಡ ಆಗಿರ್ಬೋದು, ನಿಮ್ಮ ಫಿಸಿಕಲ್ ಸ್ಟೇಟ್ ಕೂಡ ಆಗಿರ್ಬೋದು. ಎಮೋಷ್ನಲಿ ಡೈಲಿ ನಿಮ್ಮನ್ನು ನೀವು ನೋಡಿ, ಒಂದು ಸಲ ಚೆಕ್ ಮಾಡಿ. ಎಮೋಷ್ನಲಿ ನೀವು ಡೈಲಿ ನಿಮ್ಮನ್ನು ನೀವು ಏನು ಹೇಳ್ತಾ ಇರ್ತೀರಾ, ಏನು ಕೇಳ್ತಾ ಇರ್ತೀರಾ ಅನ್ನೋದನ್ನು ನೋಡಿ ಪೈಲ್ ನಂಬರ್ 1. ಬಿಕಾಸ್ ಇಲ್ಲಿ ಲೈಕ್ ಎಮೋಷ್ನಲಿ ಫುಲ್ಫಿಲ್ಮೆಂಟ್ ಇದೆ ನಿಮ್ಮ ಲೈಕ್ ಡೆಸ್ಟಿನಿಯಲ್ಲಿ, ನಿಮ್ಮ ಭಾಗ್ಯದಲ್ಲಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ನೋಡಿ ಅದು ಕೂಡ ಪೂರ್ತಿ ಆಗುತ್ತೆ. ಬಟ್ ಫಸ್ಟ್ ಆಫ್ ಆಲ್ ಈ ಎನರ್ಜಿನ ಹೊರಗೆ ಬನ್ನಿ ಪೈಲ್ ನಂಬರ್ 1. 3 of Pentacles. ಎಸ್, ಒಳ್ಳೆ ಆಪರ್ಚುನಿಟಿ ಇದೆ. ನಾನು ಇವಾಗಷ್ಟೇ ಹೇಳಿದೆ ಲೈಕ್ ಸುವರ್ಣ ಅವಕಾಶ ಇದೆ
ಆ್ಯಂಡ್ ನಿಮ್ಮ ಸ್ಕಿಲ್ಲನ್ನು ಲೈಕ್ ಬೇರೆಯವ್ರ ಜೊತೆ ಹಂಚ್ತೀರಾ ಅಂತಂದರೆ ಅಲ್ಲೂ ಕೂಡ ನೀವು ಹಣನ ಗಳಿಸ್ತೀರಾ. ಹಣ ಇದೆ ನಿಮ್ಮ ಭಾಗ್ಯದಲ್ಲಿ. ಓಕೆ, ನಿಮ್ಮ ಭಾಗ್ಯದಲ್ಲಿ ಹಣ ಅಂತೂ ಇದೆ. ಬಟ್ ಅದನ್ನ ಯಾವ ಥರ ಹಣನ ನೀವು ಯಾವ ಥರ ನೋಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಹಣ ಅಂದರೆ ಏನು ನಿಮಗೆ ನೀವು ಕ್ವಶನ್ನ ಕೇಳಿ, ಹಣ ಅಂದರೆ ನಿಮಗೆ ಏನು, ಹಣನ ನೀವು ಯಾವ ಥರ ನೋಡ್ತಾ ಇದ್ದೀರಿ ಅನ್ನೋದು. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಕಮ್ಯುನಿಕೇಷನ್ಸ್ ಕೂಡ ಚೆನ್ನಾಗಿರ್ಬೋದು. ಪೈಲ್ ನಂಬರ್ 1, ನಿಮ್ಮ ಕಮ್ಯುನಿಕೇಷನ್ಸ್ ಮೇಲೆ ವರ್ಕ್ ಮಾಡಿ. ಹಾಗೆ ನಿಮ್ಮಲ್ಲಿರುವಂಥ ಸ್ಕಿಲ್ ಏನು, ನಿಮ್ಮಲ್ಲಿರುವ ಪ್ರತಿಭೆ ಏನು, ಅದನ್ನು ಹೊರಗೆ ತನ್ನಿ. ಅದು ನಿಮ್ಮ ಒಳಗಡೆನೇ ಇಟ್ಕೊಳ್ಬೇಡಿ ಅದನ್ನು. ಓಕೆ, ಸೊ ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡುವಂತಹ ಕೂಡ ಅವಶ್ಯಕತೆ ಇದೆ. ದ ಮೂನ್ ಕಾರ್ಡ್ ಇದೆ ಇಲ್ಲಿ. ಸೊ ಇನ್ನೊಂದು ಏನು ಅಂತಂದರೆ ಪೈಲ್ ನಂಬರ್ 1, ಅದೇ ನಾನು ಹೇಳಿದೆ, ನಿಮ್ಮ ಭಾಗ್ಯದಲ್ಲಿ ಏನಿದೆ ನೋಡಿ, ಫಸ್ಟ್ ಆಫ್ ಆಲ್ ಡಾರ್ಕ್ ಎನರ್ಜೀಸ್ ಏನಿದೆ ನೋಡಿ, ಅದನ್ನು ನೀವು ನಿಮ್ಮ ಡಾರ್ಕ್ ಸೈಡ್ ಎನರ್ಜಿಗಿಂತಲೂ ನಿಮ್ಮ ಡಾರ್ಕ್ ಸೈಡ್ ಏನಿದೆ ನೋಡಿ, ಅದರ ಮೇಲೆ ಹೆಚ್ಚು ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ನೀವು ಮಾಡಲೇಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಜಲಸಿ ಆ್ಯಂಡ್ ಗಾಸಿಪ್ ಬಂದಿದೆ. ದ ಮೂನ್ ಕಾರ್ಡ್ ಕೂಡ ಅದನ್ನೇ ಹೇಳ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕಣ್ಣು ಮುಚ್ಚಿ ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ಬಿಕಾಸ್ ನಿಮಗೆ ಡಿಸಿಪ್ಷನ್ ಸಿಗ್ಬೋದು. ವಿಕ್ಟ್ರಿ ನೋಡಿ, ದ ಚಾರಿಟ್ ವಿಕ್ಟ್ರಿ ಬಗ್ಗೆನೇ ಮಾತಾಡುತ್ತೆ. ಓಕೆ, ಸೊ ನಿಮ್ಮ ಭಾಗ್ಯದಲ್ಲಿ ಒಳ್ಳೆ ಕಮ್ಯುನಿಟಿ ಇದ್ದಾರೆ. ಪೈಲ್ ನಂಬರ್ 1 ರೈಟ್ ನಾವು ನಿಮ್ಗೆ ಅನಿಸ್ತಾ ಇರ್ಬೋದು ಯಾರು ನನ್ನ ಸಪೋರ್ಟಿವ್ ಆಗಿ ಇಲ್ಲ ಅನ್ನೋದು. ಬಟ್ ರೈಟ್ ನಾವು ಯಾರು ನಿಮ್ಮ ಸುತ್ತಮುತ್ತ ಇದ್ದಾರೆ ನೋಡಿ, ಅವರು ನಿಮ್ಮ ಸಪೋರ್ಟಿವ್ ಆಗಿ ಇರೋದಿಲ್ಲ. ಬಟ್ ನೀವು ಯಾವಾಗ ನಿಮ್ಮ ಮೇಲೆ ವರ್ಕ್ ಮಾಡ್ತೀರಾ ನೋಡಿ, ಆವಾಗ ನಿಮಗೆ ಒಂದು ಒಳ್ಳೆ ಕಮ್ಯುನಿಟಿ ಸಿಗುತ್ತೆ. ಓಕೆ, ಸೊ ನಿಮ್ಮ ಭಾಗ್ಯದಲ್ಲಿ ಏನಿದೆ ಅಂತಂದರೆ ಪೈಲ್ ನಂಬರ್ 1, ಸುಖ ದುಃಖ ಎರಡನ್ನ ಕೂಡ ಏನಿದೆ ನೋಡಿ ಸಮಾನವಾಗಿ ನೋಡುವಂಥದ್ದು. ಅದನ್ನು ನೀವು ಕಲಿಬೇಕಾಗತ್ತೆ. ಆವಾಗಲೇ ನಿಮ್ಮ ಲೈಫಲ್ಲಿ ವಿಕ್ಟ್ರಿ ಬರೋದಕ್ಕೆ ಸಾಧ್ಯ. ಆವಾಗಲೇ ನೀವು ನಿಮ್ಮ ಕನೆಕ್ಷನ್ಸ್, ದೇವ್ರ ಜೊತೆ ಕನೆಕ್ಷನ್ಸ್ ಏನಿದೆ ನೋಡಿ, ಅದು ಇನ್ನಷ್ಟು ಡೀಪ್ ಆಗುತ್ತೆ. ಇನ್ನಷ್ಟು ನೀವು ಅವೇರ್ ಆಗ್ತೀರಾ. ಓಕೆ, ಇನ್ನೇನು ಯಾನ್ ಎನರ್ಜಿ ಇದೆ, ಬ್ಯಾಲೆನ್ಸ್, ನಿಮ್ಮ ಭಾಗ್ಯದಲ್ಲಿ ಬ್ಯಾಲೆನ್ಸ್ ಕೂಡ ಇದೆ. ಓಕೆ, ಸೊ ಬಟ್ ವರ್ಕ್ ಆನ್ ಯುವರ್ ಸೆಲ್ಫ್, ನಿಮಗೆ ನಿಮ್ಮ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಕಮ್ಯುನಿಟಿ ನೋಡಿ, ಇವಾಗಷ್ಟೇ ಇಲ್ಲಿ ಮಾತಾಡಿದೆ ಕಮ್ಯುನಿಟಿ. ಸೊ ಎಸ್, ಪೈಲ್ ನಂಬರ್ 1, ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದು ಸಿಕ್ಕಿಲ್ಲ ಅಂತಂದರೂ ಕಮ್ಯುನಿಟಿ ಏನಿದೆ ನೋಡಿ, ಅದು ಖಂಡಿತವಾಗ್ಲೂ ಸಿಗುತ್ತೆ. ಏನಕ್ಕೆ ಅಂತಂದರೆ ಈ ಕಮ್ಯುನಿಟಿ ಏನಿದೆ ನೋಡಿ, ಈ ಕಮ್ಯುನಿಟಿಯಿಂದಲೇ ನಿಮ್ಮ ಅವೇರ್ನೆಸ್ ಆಗ್ಬೋದು, ಅವೇಕ್ನಿಂಗ್ ಆಗ್ಬೋದು. ಕಾನ್ಷಿಯಸ್ಸಿಂದ ನೀವು ಲೈಕ್ ಕಾನ್ಷಿಯಸ್ಲಿ ನೀವೇನು ಮಾಡ್ತಾ ಇದ್ದೀರಾ, ಆ್ಯಂಡ್ ಹೈಯರ್ ಸೆಲ್ಫ್ ಜೊತೆ ಕೂಡ ನೀವು ಕನೆಕ್ಟ್ ಆಗ್ಬೋದು. ಸ್ವಲ್ಪ ಸ್ಪಿರಿಚುವಲ್ ಪರ್ಸನ್, ಸ್ಪಿರಿಚುವಲ್ ಜನರನ್ನು ನಾನು ನೋಡ್ತಾ ಇದ್ದೀನಿ. ಸ್ಪಿರಿಚುವಲ್ ಜನರು ನಿಮ್ಮ ಲೈಕ್ ನಿಮ್ಮ ಸುತ್ತಮುತ್ತ ಸ್ಪಿರಿಚುವಲ್ ಜನರಿದ್ದರೆ ನಿಮಗೆ ಇಂಪಾಸಿಬಲನ್ನು ಕೂಡ ನೀವು ಪಾಸಿಬಲ್ ಮಾಡ್ಬೋದು. ಆಗದೇ ಇರುವಂಥದ್ದನ್ನು ನೀವು ತೋರಿಸಬಹುದು. ಓಕೆ, ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸ್ಟಾರ್ಸ್ ಇದೆ ಇಲ್ಲಿ ತುಂಬಾ ನೀವು ನೋಡಿದರೆ. ಓಕೆ, ಸೊ ಎಸ್, ಪೈಲ್ ನಂಬರ್ 1, ಕಮ್ಯುನಿಟಿ, ತುಂಬ ಒಳ್ಳೆ ಕಮ್ಯುನಿಟಿ ಇದೆ. ಸೊ ರೈಟ್ ನಾವು ನೋಡಿ ಎಂಥ ಜನರು ನಿಮ್ಮ ಸುತ್ತಮುತ್ತ ಇದ್ದಾರೆ ಅನ್ನೋದು. ಕ್ಯಾಟ್, ಇಲ್ಲೂ ಕೂಡ ಕ್ಯಾಟ್ ಇದೆ, ಆ್ಯಂಡ್ ಇಲ್ಲೂ ಇದೆ ಕ್ಯಾಟ್. ಸೊ ಪ್ಲೇಫುಲ್ನೆಸ್, ನನಗೆ ಕ್ಯಾಟ್ ಅಂದ ತಕ್ಷಣ ಇಲ್ಲಿ ಯಾವ ಚಾನಲ್ ಆಗ್ತಾ ಇದೆ ಅಂತಂದರೆ ಲೈಕ್ ಪ್ಲೇಫುಲ್ನೆಸ್, ಲವಲವಿಕೆ. ಓಕೆ, ಪೈಲ್ ನಂಬರ್ 1. ಸೊ ನಿಮ್ಮ ಆರಾ ಏನಿದೆ ನೋಡಿ, ಇಟ್ಸ್ ವೆರಿ ಡಿಫ್ರೆಂಟ್. ಓಕೆ, ಸೊ ಈ ಕ್ಯಾಟಿಂದ ನನಗಿಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ ಇಲ್ಲಿ ರೈಟ್ ನಾವು. ಬಿಕಾಸ್ ಇಲ್ಲಿ 2 ಕ್ಯಾಟ್ ಬಂದಿದೆ. ಓಕೆ, ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1, ನಿಮ್ಮ ಎನರ್ಜಿ ಏನಿದೆ ನೋಡಿ, ಅದರ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಲೈಕ್ ನಿಮ್ಮ ಡಾರ್ಕ್ ಸೈಡ್, ಅದೇ ನಾನು ಹೇಳಿದೆ ಅಲ್ವಾ. ಸೊ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಡಾರ್ಕ್ ಸೈಡ್. ನಿಮಗೆ ನಿಮ್ಮ ಡಾರ್ಕ್ ಸೈಡ್ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ.
ಡಾರ್ಕ್ ಸೈಡ್ ಮೊದಲೇ ಬಂದಿದೆ ಅಲ್ವಾ ಇಲ್ಲಿ, ಜಲಸಿ ಆ್ಯಂಡ್ ಗಾಸಿಪ್. ಓಕೆ, ಸೊ ಇಲ್ಲಿ ಕ್ಯಾಟ್ ಸ್ಪಿರಿಟ್ ಕೂಡ ಅದನ್ನೇ ಹೇಳ್ತಾ ಇದೆ ನಿಮಗೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಿಮ್ಮ ಭಾಗ್ಯದಲ್ಲಿ ಯು ಆರ್ ಆಲ್ವೇಸ್ ಪ್ರೊಟೆಕ್ಟೆಡ್. ಓಕೆ, ಸೊ ಇದನ್ನು ಯಾರಿಗೂ ಕೂಡ ಕಸಿಯೋಕ್ಕಾಗೋದಿಲ್ಲ. ನಿಮ್ಗೇನಾದರೂ ಮಾಡ್ತೇನೆ ಏನೋ ಲೈಕ್ ಯಾರಾದರೂ ಅಂದ್ಕೊಂಡ್ರೆ ಇವ್ರಿಗೆ ಈ ಥರ ಹಾರ್ಮ್ ಮಾಡೋಣ, ಇವ್ರಿಗೆ ಈ ಥರ ಮಾಡೋಣ ಅಂತಂದರೆ ಪಾಸಿಬಲ್ ಇಲ್ಲ ಯಾರಿಗೂ ಕೂಡ. ಬಿಕಾಸ್ ನಿಮ್ಮ ಆರಾ ತುಂಬ ಪ್ರೊಟೆಕ್ಟೆಡ್ ಆಗಿದೆ. ಅದೇ ನಾನು ಹೇಳ್ದಲ್ಲ, ಯುನೀಕ್ ಆರಾ ನಿಮ್ಮದು. ಓಕೆ, ಬಿಕಾಸ್ ಯು ಆರ್ ಪ್ರೊಟೆಕ್ಟೆಡ್ ಫ್ರಮ್ ಹೈಯರ್ ಸ್ಪಿರಿಟ್ ಇದೆ, ಗ್ರೇಟ್ ಸ್ಪಿರಿಟ್ಸ್ ಏನಿದೆ ನೋಡಿ, ಅದರಿಂದ ನೀವು ಲೈಕ್ ಯು ಆರ್ ಪ್ರೊಟೆಕ್ಟೆಡ್. ಪೈಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. Have courage, stop hiding, show up and let yourself be seen. ಫಿಯರ್, ಸೊ ನಿಮಗೆ ನಿಮ್ಮ ಫಿಯರ್ಸ್ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಹ್ಯಾವ್ ಅ ಕರೇಜ್, ಸ್ವಲ್ಪ ನಿಮಗೆ ಧೈರ್ಯ, ಏನೋ ಲೈಕ್ ಕಮ್ಯುನಿಕೇಷನ್ ಇರ್ಬೋದು, ಇಲ್ಲಾಂದರೆ ಪಬ್ಲಿಕ್ ನೋಡಿದಾಗ ನಿಮಗೇನೋ ಭಯ ಆಗುವಂಥದ್ದು. ಸೊ ಭಯದ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಅಡಿಕ್ಷನ್ಸ್ ನೋಡಿ, ನಿಮಗೆ ನಿಮ್ಮ ಅಡಿಕ್ಷನ್ಸ್ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಯಾವುದಾದ ಅಡಿಕ್ಷನ್ಸ್ ಇದೆ ಅನ್ನೋದು. ಓಕೆ, ಯಾವುದ್ರ ಮೇಲೆ ತುಂಬಾ ನೀವು ಅಡಿಕ್ಟೆಡ್ ಆಗಿದ್ದೀರಾ, ಮೇ ಬಿ ಪರ್ಸನ್ಸ್ ಕಾಲ್ ಮೆಸೇಜಸ್ಗಿರಬಹುದು, ಇಲ್ಲಾಂದರೆ ಲೈಕ್ ಮೆಸೇಜಸ್ ಕಾಲ್ಸ್ ಇರಬಹುದು. ಆ್ಯಂಡ್ ಎಸ್, ಅಗೇನ್ ಕಂಡೀಷನಿಂಗ್. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ರೆ ಅಂತಂದರೆ, ಕುರಿ ಆಗಬೇಡಿ, ಸಿಂಹ ಆಗಿ. ಯಾವ ಬಂಧನದಿಂದ ನಿಮ್ಮನ್ನು ಬಂಧಿಸಿದ್ದೀರಾ ನೋಡಿ, ಅದರಿಂದ ಮುಕ್ತರಾಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಹ್ಯಾವ್ ಅ ಕರೇಜ್, ಸೊ ಅದಕ್ಕೋಸ್ಕರ ಇಲ್ಲಿ ಹ್ಯಾವ್ ಅ ಕರೇಜ್ ಬಂದಿದೆ. ಸೊ ಫಿಯರ್ ಎನರ್ಜಿಯಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ದ ಡ್ರೀಮ್, ನಿಮ್ಮ ಕನಸೇನು, ನಿಮ್ಮ ಕನಸೇನು, ಆ ಕನಸು ನನಸು ಆಗಬೇಕು ಅಂತಂದರೆ ನಿಮ್ಮ ಈ ಡಾರ್ಕ್ ಸೈಡ್ ಏನಿದೆ ನೋಡಿ, ಅದರ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಪೈಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಓಕೆ, ಥ್ಯಾಂಕ್ ಯು. ನಂಬರ್ 9, ಬರ್ತ್, ಗ್ರೋತ್, ಹೆಲ್ತ್, ಹೆಲ್ಪ್. ನೋಡಿ, ಇಲ್ಲಿ ನಿಮ್ಮ ವಾಪಸ್ ಬರ್ತ್ ಕೂಡ ಇದೆ, ನಿಮ್ಮ ಡೆಸ್ಟಿನಿಯಲ್ಲಿ ನಿಮ್ಮ ಗ್ರೋತ್ ಕೂಡ ಇದೆ, ಹೆಲ್ತಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ, ಹೆಲ್ಪ್ ಕೂಡ ಇದೆ ಇಲ್ಲಿ. ಓಕೆ, ಸೊ ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ ಏಂಜಲ್ಸ್ ಏನು ಹೇಳ್ತಾರೆ ಅಂತ ನೋಡೋಣ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಇಂಪ್ರೂವಿಂಗ್ ಹೆಲ್ತ್, ಯಾರ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಇದೆ, ಅದಕ್ಕೆ ಇಲ್ಲಿನೂ ಹೆಲ್ಪ್ ಅಂತ ಬರ್ತಿದ್ದಾರೆ. ಸೊ ಪೈಲ್ ನಂಬರ್, ಓಕೆ, ನೋ ನೀಡ್ ಟು ವರಿ. ನೋಡಿ, ನಿಮಗೆ ವರಿ ವರ್ಡ್ ಏನಿದೆ ನೋಡಿ, ಅದು ತುಂಬ ಬರ್ತಾ ಇದೆ ಪೈಲ್ ನಂಬರ್ 1. ಸೊ ವರಿ ವರ್ಡ್ ಬದಲು ವರಿ ಆಪೋಸಿಟ್ ಏನು ನೋಡಿ, ಹ್ಯಾಪಿ. ಓಕೆ, ಸೊ ಅಫರ್ಮೇಷನ್ನ ಯೂಸ್ ಮಾಡಿ, ಒಳ್ಳೆ ಅಫರ್ಮೇಷನ್ನ ಯೂಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಲೈಕ್ ಐ ಆಮ್ ಹ್ಯಾಪಿ ಇರಬಹುದು, ಆ ಥರ ಅಫರ್ಮೇಷನ್ಸ್ನ ನೋಡಿ. ವರಿ, ನಾನು ಚಿಂತೆ ಮಾಡ್ತಾ ಇದೆ, ನನಗೆ ವರಿ ಆಗ್ತಾ ಇದೆ. ಸೊ ಈ ಒಂದು ಲೈಕ್ ವರ್ಡ್ ಜೊತೆ ಕನೆಕ್ಟ್ ಮಾಡ್ಕೊಳ್ಬೇಡಿ ನಿಮಗೆ ನೀವು. ಬಿಕಾಸ್ ನೀವು ಅಂದ್ಕೊಂಡಿರುವಂಥ ಡ್ರೀಮ್ ಏನಿದೆ ನೋಡಿ, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಈ ವರಿ ಎನರ್ಜಿಯಲ್ಲಿ ನೀವಿದ್ರೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ ನಂಬರ್, ಪೈಲ್ ನಂಬರ್ 2. ಓಕೆ, ಹೆಲೋ ನಂಬರ್ ಅಂತ ಹೇಳೋಕ್ಕೋದೆ. ಹೆಲೋ ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ, ಡೈರೆಕ್ಟ್ ರೀಡಿಂಗ್ಗೆ ಶುರು ಮಾಡೋಣ. ಸೊ ಫಸ್ಟ್ ನೋಡೋಣ ನಿಮ್ಮ ಸೇಕ್ರಲ್ ಚಕ್ರ ಅಂತಂದರೆ ನಿಮ್ಮ ಸೆಕೆಂಡ್ ಚಕ್ರದಿಂದ ನಿಮಗೆ ಏನು ಮೆಸೇಜ್ ಇದೆ ನಿಮ್ಮ ಥರ್ಡ್ ಚಕ್ರದಿಂದ ನಿಮ್ಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಪೈಲ್ ನಂಬರ್ 1 ಅವರಿಗೆ ಸೆಕೆಂಡ್ ಚಕ್ರದಿಂದ ಇತ್ತು. ಸೊ ನಿಮಗೆ ನಿಮ್ಮ ಥರ್ಡ್ ಚಕ್ರದಿಂದ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಪೈಲ್ ನಂಬರ್ 2. ಕೇರಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಅದರ್ ಎನಿಥಿಂಗ್. ನೋಡಿ,
ಕೇರ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಇದು ಬೇರೆಯವರ ಕೇರಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ, ಇದು ನಿಮ್ಮ ಕೇರಿಂಗ್ ಮಾತಾಡ್ತಾ ಇದೆ. ಅಂತಂದರೆ ನಿಮ್ಮ ಅಗತ್ಯ ಯಾವುದು ಹೆಚ್ಚು ಇದೆ ನೋಡಿ, ಅದನ್ನು ನೀವು ಅದಕ್ಕೆ ಯಾವ ಥರ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀರಾ ಅನ್ನೋದು. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಲೋಷನ್ ಲೈಕ್ ನೀವು ಹಚ್ಕೊಳ್ಳೋಂಥ ಲೋಷನ್ ಮುಗ್ದಿದೆ, ಹಾಗಂತ ಹೇಳಿಬಿಟ್ಟು ಇವತ್ತು ಬೇಡ ನೆಕ್ಸ್ಟ್ ತಿಂಗಳಲ್ಲಿ ತೊಗೊಳ್ಳೋಣ, ಬಿಕಾಸ್ ಇವಾಗ ಮಳೆಗಾಲ ಬೇರೆ ಆ್ಯಂಡ್ ಸ್ಕಿನ್ನಲ್ಲೆಲ್ಲ ಒಂಥರ ಚಳಿ ಟೈಪಲ್ಲಿ ಯಾವಾಗ ಹೇಗಾಗುತ್ತೆ ನೋಡಿ, ಸೊ ಅದೇ ಥರ ಆಗುತ್ತೆ ಕೆಲವೊಬ್ಬರದು, ಎಲ್ಲರದ್ದು ಹೇಳ್ತಾ ಇಲ್ಲ. ಬಟ್ ಕೇರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಬಾಡಿನ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಮೆಸೇಜ್ ನಿಮಗೆ, ಕೇರಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಅದರ್ ಥಿಂಗ್. ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಒಬ್ಬರ ಜೊತೆ ನೀವು ಯಾವ ಥರ ಮಾತಾಡ್ತಾ ಇದ್ದೀರಾ, ಕಮ್ಯುನಿಕೇಷನ್ಸ್ ಯಾವ ಥರ ಇದೆ ನೋಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಕಮ್ಯುನಿಕೇಷನ್ನಲ್ಲಿ ಕೂಡ ಕೇರಿಂಗ್ ಬರುತ್ತೆ. ಬಿಕಾಸ್ ಮುಂದೆ ಇರುವಂತಹ ವ್ಯಕ್ತಿ ಯಾವ ಸಿಚುವೇಷನಲ್ಲಿ ಇರ್ತಾನೆ, ಹೇಗಿರ್ತಾಳೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ನಾವು ಮಾತಾಡಬೇಕಾದ್ರೆ ಕಂಪ್ಯಾಷನೇಟ್ ಆ್ಯಂಡ್ ಕೈಂಡಿಂದ ಮಾತಾಡೋದು ತುಂಬ ಅಗತ್ಯ ಇದೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ. ಇಟ್ ಈಸ್ ಯುವರ್ ಲೈಫ್, ಡೋಂಟ್ ಥಿಂಕ್ ವಾಟ್ ಪೀಪಲ್ ವಿಲ್ ಸೇ ಆ್ಯಂಡ್ ಥಿಂಕ್. ನೋಡಿ, ಇದು ನಿಮ್ಮ ಜೀವನ, ಜನರು ಏನು ತಿಳ್ಕೊಳ್ತಾರೋ ಏನು ಅಂದ್ಕೊಳ್ತಾರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ನಿಮ್ಮ ಲೈಫ್ ಇಂಪಾರ್ಟೆಂಟ್ ಈಸ್ ಯು, ಇಂಪಾರ್ಟೆಂಟ್ ನೀವು, ಜನರು ಅಲ್ಲ. ಓಕೆ, ಸೊ ಜನರಿಗೆ ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿ ತೋರಿಸಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಲೇ ಹೇಳ್ತಾರೆ. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಹಾರ್ಟ್ ಚಕ್ರದಿಂದ ನೋಡೋಣ ಏನು ನಿಮ್ಮ ಮೆಸೇಜ್ ಇದೆ ಅಂತ. ಫೈಲ್ ನಂಬರ್ 2. ಓಕೆ, ಪ್ರಾಬ್ಲಮ್ಸ್ ವಿಲ್ ಬಿ ರಿಸಾಲ್ವ್ಡ್, ಕ್ಲೋಜರ್ ಫ್ರಮ್ ದ ಪಾಸ್ಟ್. ನೋಡಿ, ನಿಮಗೆ ಪಾಸ್ಟಿಂದ ಕ್ಲೋಜರ್ ಕೇಳ್ತಾ ಇದೆ. ನಿಮ್ಮ ಇಲ್ಲಿ ಹಾರ್ಟ್ ಚಕ್ರ ಹೇಳ್ತಾ ಇದೆ ಪಾಸ್ಟಲ್ಲಿ ಏನಾಗಿದೆ ನೋಡಿ, ಅದಕ್ಕೆ ಕ್ಲೋಜರ್ ಕೊಡುವಂತಹ ಅವಶ್ಯಕತೆ ಇದೆ. ಯಾವುದೇ ಇರ್ಬೋದು, ಲೈಕ್ ನಿಮ್ಮ ಪ್ರೊಜೆಕ್ಟ್ಸ್ ಇರಬಹುದು, ಇಲ್ಲಾಂದರೆ ರಿಲೇಷನ್ಶಿಪ್ ಇರ್ಬೋದು. ಓಕೆ, ಆ್ಯಂಡ್ ಒಂದೇ ಥರದ ರಿಲೇಷನ್ಶಿಪ್ನ ನೀವು ಲೈಕ್ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಒಂದೇ ಥರದ ಕಮ್ಯುನಿಟಿನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಪಾಸ್ಟಲ್ಲಿ ನಿಮ್ಮ ಲೈಫಲ್ಲಿ ಯಾರಾದರೂ ನಿಮಗೆ ಮೋಸ ಮಾಡಿದರೆ, ಇಲ್ಲಾಂದರೆ ಯಾರಾದರೂ ಬ್ಯಾಕ್ ಸ್ಟ್ಯಾಬ್ ಮಾಡಿರುವಂತಹ ಜನರು ಏನಾದರೂ ಇದ್ದರೆ, ಸೊ ಏನು ಅಂತಂದರೆ ಆ ಪ್ರಾಬ್ಲಮ್ ಏನಿದೆ, ಪ್ರಾಬ್ಲಮ್ ರಿಸಲ್ವ್ ಆಗುತ್ತೆ. ಬಟ್ ಕ್ಲೋಜರ್, ಆ ಒಂದು ರಿಲೇಷನ್ಶಿಪ್ಪಿಂದ ಕ್ಲೋಸ್ ಬೇಕಾಗುತ್ತೆ, ಆ ಒಂದು ಸಿಚುವೇಶನ್ಸಿಂದ ಕ್ಲೋಸ್ ಬೇಕಾಗುತ್ತೆ. ಓಕೆ, ಸೊ ನಿಮ್ಮ ಹಾರ್ಟ್ ಚಕ್ರೆಯಲ್ಲಿ ಅದನ್ನು ಹೇಳ್ತಾ ಇದೆ. ಸೊ ಲೆಟ್ಸ್ ಸಿ ಇನ್ನೊಂದು ಕಾರ್ಡ್ ನೋಡೋಣ, ನಿಮ್ಮ ಹಾರ್ಟ್ ಚಕ್ರ ಏನು ಹೇಳುತ್ತೆ ಬೇರೆ ಅಂತ. ಓಕೆ, ನ್ಯೂ ಡೋರ್ ಓಪನಿಂಗ್ ಫಾರ್ ಯು, ಬಿ ರೆಡಿ. ಸೊ ಪೈಲ್ ನಂಬರ್ ಆ್ಯಕ್ಚುಲಿ 1 ಕೂಡ ನೀವು ಆಪರ್ಚುನಿಟಿ ಇತ್ತು. ಸೊ ನಿಮಗೆ ಇಲ್ಲಿ ಹೇಳ್ತಾ ಇದ್ರೆ ನ್ಯೂ ಡೋರ್, ನಿಮಗೋಸ್ಕರ ಹೊಸ ಬಾಗಿಲು ತೆರೀತಾ ಇದೆ. ಪೈಲ್ ನಂಬರ್ 2 ಬಿಕಾಸ್ ಓಪನಿಂಗ್ ಫಾರ್ ಯು, ಇಟ್ಸ್ ಲೈಕ್ ನಿಮ್ಮ ಹಾರ್ಟ್ ಚಕ್ರ ಏನಿದೆ ನೋಡಿ, ಅದು ಓಪನ್ ಆಗ್ಬೋದು ಯಾವಾಗ ನೀವು ಪಾಸ್ಟಿಗೆ ಕ್ಲೋಜರನ್ನು ಕೊಟ್ಟರೆ ಮಾತ್ರ. ಕ್ಲೋಸ್ ಮಾಡಿ ಎಂಡ್ ಮಾಡಿ ಯಾರಾದರೂ ನಿಮಗೆ ಮೋಸ ಮಾಡಿದರೆ, ವಂಚನೆ ಮಾಡಿದರೆ, ಇಲ್ಲಾಂದರೆ ಸಿಚುವೇಶನ್ಸ್ ತುಂಬಾ ಪೇನ್ಫುಲ್ ಆಗಿತ್ತು ಅಂತಂದರೆ ಅದನ್ನ ಒಂದು ಸಲ ನೆನೆಸ್ಕೊಂಡು ಅದನ್ನ ಕ್ಲೋಸ್ ಮಾಡಿಬಿಡಿ. ಓಕೆ, ಸೊ ಆವಾಗಲೇ ನೀವು ಆಪರ್ಚುನಿಟಿ ನಿಮಗೋಸ್ಕರ ವೆಯ್ಟ್ ಮಾಡುತ್ತೆ. ಸೊ ಲೆಟ್ಸ್ ಸಿ ಬ್ರಹ್ಮಾಂಡದಿಂದ ನಿಮ್ಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2 ಯೂನಿವರ್ಸ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಪೈಲ್ ನಂಬರ್ 2. you one that is disturbing them. ಓಕೆ, ಸೊ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ ನಿಮಗೆ ಇಲ್ಲಿ ಯೂನಿವರ್ಸಿಂದ ನಿಮ್ಗೇನು ಮೆಸೇಜ್ ಇದೆ ಅಂತಂದರೆ ನೀವು ನಿಜವಾಗ್ಲೂ ಗೆದ್ದಿದ್ದೀರಾ. ನೀವು ಗೆದ್ದದ್ದು ಏನಿದೆ ನೋಡಿ, ಕೆಲವರಿಗೆ ತುಂಬ ಡಿಸ್ಟರ್ಬೆನ್ಸ್ ತರ್ತಾ ಇದೆ. ನಿಮ್ಮ ಸುತ್ತಮುತ್ತ ಇರುವಂತಹ ಜನರು ಇರಬಹುದು, ಇಲ್ಲಾಂದರೆ ಮೊದಲು ನಿಮಗೆ ಯಾರು ಚೀಟ್ ಮಾಡಿದರು, ಬ್ಯಾಕ್ ಸ್ಟ್ಯಾಬ್ ಮಾಡಿದರು, ಇಲ್ಲಾಂದರೆ ಸಿಚುವೇಶನ್ಸ್ನ ಯಾರು ನಿಮಗೆ ಆ ಥರ ಕ್ರಿಯೇಟ್ ಮಾಡಿದರು ನೋಡಿ, ಅದು ರೈಟ್ನ ಅವರಿಗೆ ಡಿಸ್ಟರ್ಬ್ ಮಾಡ್ತಾ ಇದೆ. ಹೇಗೆ ಇವರು ವಿನ್ ಆದರು, ಹೇಗೆ ಇವರು ಹೀಗಾದರು, ಬಿಕಾಸ್ ನಿಮ್ಮನ್ನು ಆ್ಯಸ್ ಅ ವಿನ್ನರ್ ಥರ ನೋಡ್ತಾ ಇದ್ದಾರೆ. ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಓಕೆ, ಇದು ಬರಬೇಕು ಅಂತ ಇದೆ. ಪ್ಲ್ಯಾನಿಂಗ್ ಅಗೇನ್ಸ್ಟ್ ಯು ಬಟ್ ದೇ ಡೋಂಟ್ ನೋ ಯು ಆರ್ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್. ಸೊ ನಿಮ್ಮ ಬೆನ್ನ ಹಿಂದೆ ತುಂಬಾ ಪ್ಲ್ಯಾನಿಂಗ್ ನಡೀತಾ ಇದೆ. ಪೈಲ್ ನಂಬರ್ 2, ಲೈಕ್ ನಿಮ್ಮನ್ನು ಹೇಗೆ ಡಿಸ್ಟರ್ಬ್ ಮಾಡೋದು, ನಿಮ್ಮನ್ನು ಕಾನ್ಸಂಟ್ರೇಟಿಂದ ಹೇಗೆ ಡಿಸ್ಟರ್ಬೆನ್ಸ್ ಮೋಡಿಗೆ ತರೋದು ಅನ್ನೋದು ತುಂಬಾ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಿಮ್ಮ ಹಿಂದೆ. ಸೊ ಬಟ್ ಏನು ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ನೀವು ಎಷ್ಟು ಪ್ರೊಟೆಕ್ಟೆಡ್ ಆಗಿದ್ದೀರಾ ಅಂತ, ಡಿವೈನ್ಲಿ ನೀವು ಎಷ್ಟು ಬ್ಲೆಸ್ ಇದ್ದೀರಾ ಅನ್ನೋದು ನೋಡಿ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ.
ಓಕೆ, ಪೈಲ್ ನಂಬರ್ 2, ವೆರಿ ನೈಸ್ ರೀಡಿಂಗ್. ಬಟ್ ಪಾಸ್ಟಿಂದ ಕ್ಲೋಷರ್ ತಗೊಳ್ಳುವಂಥ ಅವಶ್ಯಕತೆ, ಕ್ಲೋಸ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. Pile number 2, thank you Spirit, thank you so much. Pile number 2. Okay, pile number 2. Wow. Win and you are a winner. ನಿಮ್ಮ ಭಾಗ್ಯದಲ್ಲಿ ಕೂಡ ಬರೆದಿದೆ ಪೈಲ್ ನಂಬರ್ 2, ಯು ಆರ್ ಅ ವಿನ್ನರ್. ಸಿಚುವೇಶನ್ಸ್ ಹೇಗೆ ಬರಲಿ ಪೈಲ್ ನಂಬರ್ 2, ನೀವು ವಿಜಯಶಾಲಿ ಆಗ್ತೀರಾ. ಓಕೆ, ಸಿಚುವೇಶನ್ಸ್ ಹೇಗೆ ಇರಲಿ ಸಿಚುವೇಶನ್ಸ್, ನೀವು ಲೈಕ್ ವಿನ್ ಆಗೇ ಆಗ್ತೀರಾ. ಈವನ್ ಇಫ್ ಇಟ್ ಈಸ್ ಸಿಂಗಲ್ ಮದರ್ ಇರ್ಬೋದು, ಸಿಂಗಲ್ ಫಾದರ್ ಇರ್ಬೋದು, ಇಲ್ಲಾಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಅಂತ ಇರ್ಬೋದು. ಆದರೂ ಕೂಡ ನಿಮ್ಮಲ್ಲಿ ನಿಮ್ಮ ಭಾಗ್ಯದಲ್ಲಿ ಏನಿದೆ ಅಂತಂದರೆ ಲೈಕ್ ವಿನ್ನಿಂಗ್ ಮೂಮೆಂಟ್ ಇದೆ ನಿಮ್ಮ ಭಾಗ್ಯದಲ್ಲಿ. ಓಕೆ, ಸೊ ಆ್ಯಂಡ್ ನಿಮ್ಮ ಭಾಗ್ಯದಲ್ಲಿ ಹೊಸ ಒಳ್ಳೆ ಫ್ಯಾಮಿಲಿ, ಒಳ್ಳೆ ಇದು ಪೈಲ್ ನಂಬರ್ 1 ಕೂಡ ಇತ್ತು ಆ್ಯಕ್ಚುಲಿ. ಒಳ್ಳೆ ಫ್ಯಾಮಿಲಿ ಇದೆ, ಒಳ್ಳೆ ಸೋಲ್ಮೇಟ್ ಇದ್ದಾರೆ, ಫ್ರೆಂಡ್ಸ್ ಇದೆ, ಒಂದೊಳ್ಳೆ ಕಮ್ಯುನಿಟಿ ಕೂಡ ಇದೆ ಇಲ್ಲಿ. ಓಕೆ, ಆ್ಯಂಡ್ ಎಸ್ ಪೈಲ್ ನಂಬರ್ 2 ಇನ್ನೊಂದು ಏನು ಅಂತಂದರೆ ಪ್ಯಾಷನ್ ಇದೆ ಇಲ್ಲಿ, ಪ್ಯಾಷನ್. ಆ್ಯಂಡ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2, ಸೊ ನೀವು ದೇವರನ್ನು ತುಂಬ ಆರಾಧಿಸ್ತೀರಾ, ದೇವರ ಮೇಲೆ ನಿಮಗೆ ತುಂಬ ವಿಶ್ವಾಸ ಇದೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ನನಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಒಂದು ಜರ್ನಿ ಏನಿದೆ ನೋಡಿ, ನಿಮ್ಮ ಲೈಫ್ ಜರ್ನಿ ಏನಿದೆ ನೋಡಿ, ಅಷ್ಟೊಂದು ಸುಲಭ ಇರಲಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ನನಗೆ ಅಷ್ಟೊಂದು ಸುಲಭ ಇರಲಿಲ್ಲ. ನೀವು 5 ಆಫ್ ಕಪ್ಸಿಂದ 4 ಆಫ್ ವಾಂಡ್ಸಿಗೆ ಬಂದಿದ್ದೀರಾ. ಲೈಕ್ ಆ ಥರ ಲೈಕ್ ಎನರ್ಜಿ ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ. 5 ಆಫ್ ಕಪ್ಸಿಂದ ನೀವು 4 ಆಫ್ ವಾಂಡ್ಸಿಗೆ ಬಂದಿದ್ದೀರಾ. ಅಷ್ಟೊಂದು ಸುಲಭ ಆಗಿರಲಿಲ್ಲ ಈ ಜರ್ನಿ ನಿಮಗೆ. ಓಕೆ, ಸೊ ನಿಮ್ಮ ಭಾಗ್ಯದಲ್ಲಿ ಸೆಲೆಬ್ರೇಷನ್ಸ್ ಇದೆ, ನಿಮ್ಮ ಭಾಗ್ಯದಲ್ಲಿ ಅಬಂಡೆನ್ಸ್ ಇದೆ, ಪ್ಯಾಷನ್ ಇದೆ, ಪ್ಯೂರಿಟಿ ಇದೆ. ಸೊ ಏನಾದರೂ ಭೂಮಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ನಿಮಗೆ ಆಸೆ ಇದೆ. ಸೊ ಅಂಥ ಎನರ್ಜಿ ಆ್ಯಂಡ್ ಇದು ನಿಮ್ಮ ಭಾಗ್ಯದಲ್ಲಿ ಇದೆ ಕೂಡ. ಕಮಾನ್, ಈ ಒಂದು ಕಾರ್ಡ್ ಏನಿದೆ ನೋಡಿ ಪೈಲ್ ನಂಬರ್ 1 ಇದೇ ಪೊಸಿಷನಲ್ಲಿ ಬಂದಿತ್ತು. ಸೊ ನಿಮ್ಮಲ್ಲಿ ಕೂಡ ಇದೇ ಪೊಸಿಷನಲ್ಲಿ ಇವಾಗ ಬಂದಿದೆ ಸೆಕೆಂಡ್ ಕಾರ್ಡ್. ಓಕೆ, ಸೊ ಎಸ್ ಪೈಲ್ ನಂಬರ್ 2 ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕೆಲವೊಮ್ಮೆ ನೀವು ತುಂಬ ಕನ್ಫ್ಯೂಷನ್ಸ್ ಆಗ್ತೀರಾ, ಕನ್ಫ್ಯೂಷನ್ಸ್ ಕೂಡ ಇದೆ. ಬಟ್ ಕನ್ಫ್ಯೂಷನ್ಸಿಂದ ನೀವು ವಿಜಯಶಾಲಿ ಆಗಬೇಕು ಅಂತಂದರೆ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ನೀವು ಕೇಳಬೇಕಾಗುತ್ತೆ. ಓಕೆ, ಸೊ ಜನರನ್ನು ತಳ್ಳಬೇಡಿ, ಆಪರ್ಚುನಿಟಿನ ತಳ್ಳಬೇಡಿ. ಆಲ್ವೇಸ್ ಬಿ ಓಪನ್, ಯಾವಾಗಲೂ ಓಪನ್ ಇರಿ ಆಪರ್ಚುನಿಟಿನ ಗ್ರ್ಯಾಬ್ ಮಾಡೋದಕ್ಕೆ. ಓಕೆ, ಸೊ ಎಸ್ ಇಲ್ಲಿ ನನಗೆ ಅಂಥ ಎನರ್ಜಿ ರೈಟ್ ನಾವು ಕಾಣ್ತಾ ಇದೆ. ಲೈಕ್ ನಿಮಗೆ ಏನಾಗುತ್ತೆ ಅಂತಂದರೆ ಲೈಕ್ ತುಂಬಾ ಫಸ್ಟ್ರೇಟೆಡ್ ನೀವು ಫೀಲ್ ಮಾಡ್ಬೋದು, ಇಲ್ಲಾಂದರೆ ತುಂಬಾ ಗಾಬರಿ ಆತಂಕದ ಎನರ್ಜಿ ಏನಿದೆ ನೋಡಿ ಅದು ತುಂಬ ನನಗಿಲ್ಲಿ ಕಾಣ್ತಾ ಇದೆ ಪೈಲ್ ನಂಬರ್ 2. ಸೊ ಇದು ಏನಕ್ಕಿದೆ ಅಂತಂದರೆ ರೈಟ್ ನಾವು ಅಂತಂದರೆ ನಮ್ಮ ಭಾಗ್ಯದಲ್ಲಿ ಏನಕ್ಕಿದೆ ಅಂತಂದರೆ ಲೈಕ್ ನೀವು ನಿಮ್ಮ ಪಾಸ್ಟ್ ಏನಿದೆ ನೋಡಿ ಅದಕ್ಕೆ ಕ್ಲೋಷರನ್ನು ಕೊಡಬೇಕು. ನೀವು ಎಲ್ಲಿ ತನಕ ಕ್ಲೋಷರನ್ನು ಕೊಡೋದಿಲ್ಲ ನೋಡಿ ಅಲ್ಲಿ ತನಕ ನಿಮಗೆ ಆತಂಕ ಗಾಬರಿಗಳು ಬರೋದಕ್ಕೆ ಶುರುವಾಗುತ್ತೆ. ಏನಕ್ಕೆ ಅಂತ ಅಂದರೆ ಲೈಕ್ ನಿಮಗೆ ಮೊದಲ ರಿಲೇಷನ್ಶಿಪ್ ಚೆನ್ನಾಗಿ ನಡೆದಿಲ್ಲ ಅಂತಂದರೆ ಕೂಡ ನಿಮಗೆ ಬೇರೆ ಯಾರಾದರೂ ನೀವು ಸಂಬಂಧ ನೋಡ್ತಾ ಇದ್ದೀರಾ ಅಂತಂದರೆ ಅಲ್ಲೂ ನಿಮಗೆ ಗಾಬರಿ ಆತಂಕ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಿಚುವೇಶನ್ಸ್ ಪಾಸ್ಟಲ್ಲಿ ಏನಿತ್ತು ನೋಡಿ ಅದಕ್ಕೆ ಕ್ಲೋಷರನ್ನು ಕೊಡಿ. ಓಕೆ 1 ಸೆಕೆಂಡ್. ಓಕೆ, ಸೊ ನಾನು ರೀಶಫಲ್ ಮಾಡ್ತೀನಿ, ನಾನು ಆ ಕಾರ್ಡ್ ತೊಗೊಳ್ಳೋದಿಲ್ಲ ಬಿಕಾಸ್ ಪೈಲ್ ನಂಬರ್ 1 ಕೂಡ 4th ಕಾರ್ಡ್ ಬಂದಿತ್ತು. ಬಟ್ ನಾನು ಶಫಲ್ ಮಾಡ್ತೀನಿ. ನೋ, ಥ್ಯಾಂಕ್ ಯು ಸೋ ಮಚ್. ಅಲ್ಟಿಮೇಟ್ ಹ್ಯಾಪಿನೆಸ್ ಇದೆ ಆ್ಯಂಡ್ ಲೈಕ್ ಸರೆಂಡರ್ ಕೂಡ ಇದೆ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಓಕೆ, 10 ಆಫ್ ಪೆಂಟಿಕಲ್ಸ್, ಅಬಂಡೆನ್ಸ್, ಮನಿ. ನಿಮ್ಮ ಡೆಸ್ಟಿನಿಯಲ್ಲಿ ಮನಿ
ತುಂಬ ಇದೆ. ಪೈಲ್ ನಂಬರ್ 2, ನೀವು ಲೆಗಸಿನ ಕ್ರಿಯೇಟ್ ಮಾಡ್ಬೋದು. ನೀವು ಅಂತಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಮಾಡದೇ ಇರುವಂತಹ ಕೆಲಸಗಳನ್ನು ನೀವು ಮಾಡ್ಬೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2, ನೀವು ಲೆಗಸಿನ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ನೋಡಿ, ಅದು ಮುಂದೆ ಮುಂದೆ ನಿಮ್ಮ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ, ಸೊ ಆ ಥರದ್ದು ಚಾಲ್ತಿಯಲ್ಲಿ ಹೋಗುತ್ತೆ. ಮಧ್ಯದಲ್ಲಿ ಏನು ಕ್ಯಾಮ್ರಾ ಆಫ್ ಆಯಿತು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಸ್, ಇಲ್ಲಿ ಅಬಂಡೆನ್ಸ್ ಲೈಕ್ ಮನಿ ತುಂಬ ಇದೆ. ಓಕೆ, ಸೊ ನೀವು ಯಾವ ಥರದ ಕರಿಯರ್ನ ಪರ್ಸ್ಯೂ ಮಾಡ್ತೀರಾ, ನಿಮ್ಮ ಮಕ್ಕಳು, ಅವ್ರ ಮಕ್ಕಳು ಅದೇ ಕರಿಯರ್ನ ಪರ್ಸ್ಯೂ ಮಾಡ್ಬೋದು. ಓಕೆ, ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಮ ಭಾಗ್ಯದಲ್ಲಿ ಹಣ ಇದೆ, ಬಟ್ ನೀವು ಹೇಳ್ತಾ ಇರ್ಬೋದು, ಮ್ಯಾಮ್ ನಾನು ಇವಾಗ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಪಾಸ್ಟಲ್ಲಿ ಏನಾಗಿದೆ ನೋಡಿ, ಅದನ್ನ ಕ್ಲೋಜರ್ ಕೊಡಿ. ಹೊಸ ಆಪರ್ಚುನಿಟಿಗೋಸ್ಕರ ನಿಮ್ಮನ್ನು ನೀವು ಓಪನ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಏನು ಅಂತಂದರೆ, ಎಸ್ ಐ ಆಮ್ ರೆಡಿ, ಆ ಥರ ಅಫರ್ಮ್ ಮಾಡಬೇಕಾಗುತ್ತೆ ನೀವು. ಎಸ್ ಐ ಆಮ್ ರೆಡಿ ಫಾರ್ ದ ನ್ಯೂ ಅಪರ್ಚುನಿಟಿ. ಒಳ್ಳೆ ನಾನು ಇನ್ನೊಂದು ಸುವರ್ಣ ಅವಕಾಶಕ್ಕೆ ನಾನು ತಯಾರಾಗಿದ್ದೀನಿ, ನಾನು ಸಿದ್ಧತೆಗಳನ್ನು ಮಾಡಿದ್ದೇನೆ. ಸೊ ಆ ಥರ ಅಫರ್ಮೇಷನ್ಸ್ನ ನೀವು ಹೇಳಬೇಕಾಗತ್ತೆ. ಎಸ್, ಪೈಲ್ ನಂಬರ್ 2, ಲೈಕ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಪ್ರಾಪರ್ಟಿ ಕೂಡ ಇದೆ. ನಿಮ್ಮ ಪಿತ್ರಾರ್ಜಿತ ಆಸ್ತಿ ಏನಿದೆ ನೋಡಿ, ಅದರ ಕೂಡ ಎನರ್ಜಿ ಇದೆ, ಅದು ಕೂಡ ನಿಮಗೆ ಸಿಗ್ಬೋದು. ಒಳ್ಳೆ ಪ್ರಾಪರ್ಟಿ ನಿಮಗೆ ಸಿಗ್ಬೋದು, ಒಳ್ಳೆ ಮನೆ, ಲೈಕ್ ಲಕ್ಸುರಿಯಸ್ ಮನೇನ ನಾನು ನೋಡ್ತಾ ಇದ್ದೀನಿ. ಸೊ ಇದು ನಿಮ್ಮ ಭಾಗ್ಯದಲ್ಲಿ ಇದೆ. ಪೈಲ್ ನಂಬರ್ 2, 10 ಆಫ್ ವಾನ್ಸ್. ಎಸ್, ದೇರ್ ಇಸ್ ಅ ಲಾಟ್ ಆಫ್ ತುಂಬಾ 10 ಇದೆ, ಬಟ್ ಇದು 10 ಆಫ್ ಪೆಂಟಿಕಲ್ಸ್ ಅಲ್ಟಿಮೇಟ್ ಕ್ಲೋಷರನ್ನು ತಿಳಿಸುತ್ತೆ. ಬಟ್ 10 ಆಫ್ ವಾನ್ಸ್ ಕ್ಲೋಷರನ್ನು ತೋರಿಸ್ತಾ ಇಲ್ಲ, ಬಿಕಾಸ್ ಅವನು ಇನ್ನೂ ಮನೆಗೆ ರೀಚ್ ಆಗಬೇಕಷ್ಟೇ. ಇಲ್ಲಿ ಎಲ್ಲ ರೀಚ್ ಆಗಿದೆ, ಎಲ್ಲನೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಆ್ಯಂಡ್ ದೇ ವೆರಿ ಹ್ಯಾಪಿ. ಬಟ್ ಇಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ. ಪೈಲ್ ನಂಬರ್ 2, ನಿಮಗೆ ತುಂಬಾ ಕರ್ತವ್ಯ ಇದೆ, ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ, ತುಂಬಾ ಡ್ಯೂಟಿ ಅಂತ ಹೇಳ್ಬೋದು, ತುಂಬ ಇದೆ. ಇದು ನಿಮ್ಮ ಭಾಗ್ಯದಲ್ಲಿದೆ. ಓಕೆ, ಸೊ ಕ್ಲೋಷರ್ ಕೊಡುವಂಥದ್ದು ವೆರಿ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ನೀವು ಪಾಸ್ಟ್ ಎನರ್ಜಿ ಇರ್ಬೋದು, ಅದನ್ನು ಕ್ಯಾರಿ ಮಾಡ್ತಾ ಮುಂದೆ ಹೋಗ್ಬೋದು. ಸೊ ಹಾಗಾಗಬಾರ್ದು. ಹಾಗೆ ಮಾಡಿದರೆ ನೀವು ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಮನೇನ, ನಿಮ್ಮ ಗೋಲನ್ನು. ಸೊ ಎಲ್ಲ ಬರ್ಡನ್ನು ಒಂದೇ ಸಲ ಕ್ಯಾರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವಾಗ ನೋಡಿದ್ರು ಈ ಒಂದು ಎನರ್ಜಿಯಲ್ಲಿ ಇರುವಂಥ ಅವಶ್ಯಕತೆ ಇಲ್ಲ. ಫ್ಲೈಟ್ ಮೋಡ್, ಲೈಕ್ ಯಾವಾಗ ನೋಡಿದ್ರು ಲೈಕ್ ಆತಂಕ, ಗಾಬರಿ ಆ ಥರ ಇರೋದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಡಿಸೈರ್ಸ್, ಇಲ್ಲಿ ಆಸೆ ಆಕಾಂಕ್ಷೆಗಳಿರಲಿ. ಆ ಆಸೆ ಆಕಾಂಕ್ಷೆಗಳು ಏನಿದೆ ನೋಡಿ, ಅದು ನಿಮಗೆ ಬರ್ಡನ್ ಆಗಬಾರ್ದು, ಅದು ನಿಮಗೆ ಭಾರ ಆಗಬಾರ್ದು. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಓಕೆ, ಸೊ ಇದು ನಾನು ಆವಾಗ ತೊಗೊಂಡಿಲ್ಲ ಆ್ಯಂಡ್ ಸ್ಪಿರಿಟ್ಸ್ ಹೇಳ್ತಾ ಇದ್ದಾರೆ, ಸ್ಪಿರಿಟ್ ಗೈಡ್ ಹೇಳ್ತಾ ಇದ್ದಾರೆ, ನೋ, ಈ ಕಾರ್ಡ್ ನೀವು ತೊಗೊಳ್ಳೇಬೇಕು. ಓಕೆ, ಸೊ ನೋಡಿ ಇಲ್ಲಿ 3 10 ಇದೆ ಆ್ಯಂಡ್ ದಿಸ್ 2 10s ಆರ್ ಕಂಪ್ಲೀಟ್ಲಿ ಅಲ್ಟಿಮೇಟ್ ಹ್ಯಾಪಿನೆಸ್ಸನ್ನು ತಿಳಿಸುತ್ತೆ. ಇದು 2 ಕಾರ್ಡ್, 10 ಆಫ್ ಕಪ್ಸ್ ಆ್ಯಂಡ್ 10 ಆಫ್ ಪೆಂಟಿಕಲ್ಸ್. ಓಕೆ, ಸೊ ನಿಮ್ಮ ಭಾಗ್ಯದಲ್ಲಿ ಅಲ್ಟಿಮೇಟ್ ಹ್ಯಾಪಿನೆಸ್ ಇದೆ. ಅಲ್ಟಿಮೇಟ್ ಹ್ಯಾಪಿನೆಸ್, ಈ ಹ್ಯಾಪಿನೆಸ್ ಹಣದಿಂದ ಇರ್ಬೋದು, ರಿಲೇಷನ್ಶಿಪ್ಪಿಂದ ಇರ್ಬೋದು, ಕರಿಯರಿಂದ ಇರಬಹುದು, ಮನೆ ಇರ್ಬೋದು. ಅಲ್ಟಿಮೇಟ್ ಹ್ಯಾಪಿನೆಸ್ ಅಂತೂ ಇದೆ ಪೈಲ್ ನಂಬರ್ 2 ನಿಮ್ಮ ಲೈಫಲ್ಲಿ. ಎಸ್, ಕಿಂಗ್ ಆಫ್ ವಾನ್ಸ್, ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್. ನಾನು ಇವಾಗಷ್ಟೇ ಹೇಳಿದೆ. ಸೊ ಇಲ್ಲಿ ನೋಡಿ ಸ್ಯಾಲ್ಮೆಂಡರ್ ಎನರ್ಜಿ ಇದೆ. ಸ್ಯಾಲ್ಮೆಂಡರ್ ಎನರ್ಜಿ ಹಾಗೇ ಏನು ಅಂತಂದರೆ ಅದನ್ನು ಸ್ಯಾಲ್ಮೆಂಡರ್ ಹೇಗೆ ಅಂತಂದರೆ ಬೆಂಕಿ ಇವಾಗ ಅದು ಬೆಂಕಿಯಿಂದಲೂ ಕೂಡ ತಪ್ಪಿಸೋಕ್ಕಾಗುತ್ತೆ ಅಂತೆ, ಅಷ್ಟೊಂದು ಎನರ್ಜಿ ಅದರಲ್ಲಿದೆ, ಅಷ್ಟೊಂದು ಪವರ್ ಅದರಲ್ಲಿದೆ. ಸೊ ಯು ಆರ್ ಪ್ರೊಟೆಕ್ಟೆಡ್. ಸೊ ಅದೇ ಎನರ್ಜಿಯಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ, ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ನಿಮ್ಮಲ್ಲಿ ಆ ಲೀಡರ್ಶಿಪ್ ಆಗುವಂತಹ ಎಲ್ಲ ಕ್ವಾಲಿಟಿಗಳಿದೆ ಪೈಲ್ ನಂಬರ್ 2 ಆ್ಯಂಡ್ ನಿಮ್ಮಲ್ಲಿ ವಿಷನ್ ಏನಿದೆ ನೋಡಿ, ಅದು ತುಂಬ ಚೆನ್ನಾಗಿದೆ.
ವಿಷನ್ ಪ್ಲ್ಯಾನಿಂಗ್ ಮಾಡುವಂಥದ್ದು, ಸ್ಟ್ರಾಟಜಿನ ತಯಾರು ಮಾಡುವಂಥದ್ದು, ಒಳ್ಳೆ ಥರದ ಆ್ಯಕ್ಷನ್ನ ತಗೊಳ್ಳುವಂಥದ್ದು. ಸೊ ಅದನ್ನು ನೀವು ಲೈಕ್ ಮುಂದೆ ಲೈಕ್ ಕ್ಯಾರಿ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಪಾಯಿಂಟ್ ನಂಬರ್ 2 ಅಬಂಡೆನ್ಸ್ ಅಂತ ಲೈಕ್ ನಿಮ್ಮ ಡೆಸ್ಟಿನಿ ಹೇಗೆ ಅಂತಂದರೆ, ನೀವು ಒಂದು ಸಕ್ಸಸ್ ನಿಮಗೆ ಸಿಕ್ಕಿದೆ, ಫಾರ್ ಎಕ್ಸಾಂಪಲ್ ಕರಿಯರಲ್ಲಿ ನಿಮಗೆ ಸಕ್ಸಸ್ ಸಿಕ್ಕಿದೆ, ನೆಕ್ಸ್ಟ್ ನಿಮಗೆ ಏನು ಬರುತ್ತೆ ಅಂತ ನೆಕ್ಸ್ಟ್ ವಾಟ್ ಕಿಂಗ್ ಆಫ್ ವಾಂಡ್ಸ್ ಅದನ್ನೇ ಕೇಳ್ತಾನೆ. ಎಸ್, ನನಗೆ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಇವಾಗ 100K ಸಬ್ಸ್ಕ್ರೈಬರ್ ಆಯಿತು, ಸಿಲ್ವರ್ ಪ್ಲೇ ಬಟನ್ ಸಿಕ್ತು. ಇನ್ನು ನೆಕ್ಸ್ಟ್ ಯಾವುದು 1 ಮಿಲಿಯನ್ಗೆ ಗೋಲ್ಡ್ ಪ್ಲೇ ಬಟನ್ ಸಿಗುತ್ತೆ. ಸೊ ನೆಕ್ಸ್ಟ್ ಪ್ಲ್ಯಾನಿಂಗ್. ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಅದೇ ಥರ ಇರೋದು, ನೀವು ಒಂದನ್ನು ಅಚೀವ್ ಮಾಡಿದರೆ ನೆಕ್ಸ್ಟ್ ಪ್ಲ್ಯಾನಿಂಗ್ ಹೋಗ್ತೀರಾ ನೀವು. ಸೊ ಅಂಥ ಎನರ್ಜಿ. ಓಕೆ, ಸೊ ಲೆಟ್ಸ್ ಸಿ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 2, ಐಸ್. ಬ್ಯೂಟಿಫುಲ್. ಇಲ್ಲಿ ವಿಷನ್ ಬಗ್ಗೆ ಮಾತಾಡಿದೆ, ಇಲ್ಲಿ ಐಸ್ ಇದೆ. ಪಾಯಿಂಟ್ ನಂಬರ್ 2, ನಿಮ್ಮ ಭಾಗ್ಯದಲ್ಲಿ ಏನಿದೆ ಅಂತಂದರೆ, ನೀವು ನೋಡುವಂಥ ಐಡಿಯಾಸ್, ನೀವು ನೋಡುವಂತಹ ಕ್ರಿಯೇಟಿವಿಟಿ, ಇಲ್ಲಾಂದರೆ ಈ ವರ್ಲ್ಡನ್ನು ನೀವು ಯಾವ ಥರ ನೋಡ್ತೀರಾ ಆ್ಯಂಡ್ ಐಡಿಯಾಸ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು, ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಇದನ್ನು ಇದನ್ನು ನಿಮ್ಮಿಂದ ಯಾರಿಗೂ ಕಸಿಯೋದಕ್ಕಾಗಲ್ಲ. ಬಿಕಾಸ್ ದಿಸ್ ಈಸ್ ಅ ಬ್ಲೆಸ್ಸಿಂಗ್. ಐಸ್ ಏನಿದೆ ನೋಡಿ, ಇದು ನಿಮಗೆ ಬ್ಲೆಸ್ಸಿಂಗ್ಸ್. ಬಿಕಾಸ್ ಯಾರು ನೋಡದೇ ಇರೋದನ್ನು ನೀವು ನೋಡ್ತೀರಾ, ನಿಮ್ಮಲ್ಲಿ ಆ ಒಂದು ಎಬಿಲಿಟಿ ಇದೆ. ನೀವು ಕ್ಲಿಯರ್ ವಾಯನ್ಸ್ ಆಗಿರಬಹುದು. ಪಾಲ್ ನಂಬರ್ 2. ಓಕೆ, ಸೊ ನಾನು ನಿಮಗೆ ಇಲ್ಲಿ ಒಂದು ಗೈಡೆನ್ಸ್ ಕೊಡ್ತೀನಿ. ಏನು ಅಂತಂದರೆ, ನಿಮ್ಮ ಐಸಿಗೆ ಹೆಚ್ಚು ಕಷ್ಟ ಕೊಡಬೇಡಿ. ಅಂತಂದರೆ ಬೇಡದನ್ನು ನೋಡೋದಿರ್ಬೋದು ಆ್ಯಂಡ್ ಎನಿ ಕೈಂಡ್ ಆಫ್ ಆ ಥರ ನೆಗೆಟಿವಿಟಿನ ತೋರಿಸಬೇಡಿ ನಿಮ್ಮ ಐಸಿಗೆ. ಬಿಕಾಸ್ ಈ ಐಸ್ ಏನಿದೆ ನೋಡಿ, ನಿಮ್ಮ ಐಸ್ ಏನಿದೆ ನೋಡಿ, ಮುಂದಕ್ಕೆ ಒಳ್ಳೆ ಕ್ರಿಯೇಟಿವಿಟಿನ ನಿಮ್ಗೆ ತೋರಿಸಬಹುದು. ನಿಮ್ಮಲ್ಲಿರುವಂಥ ಹಿಡನ್ ಟ್ಯಾಲೆಂಟ್ ಏನಿದೆ ನೋಡಿ, ಅದನ್ನು ತೋರಿಸ್ಬೋದು. ಸೊ ಆದಷ್ಟು ನಿಮ್ಮ ಸೆನ್ಸಸ್ 5 ಸೆನ್ಸಸ್ ಏನಿದೆ ನೋಡಿ, ಅದನ್ನು ಆದಷ್ಟು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಆ್ಯಕ್ಟಿವ್ ಇನ್ ದ ಸೆನ್ಸ್ ಅದು ಮೊಬೈಲೆಲ್ಲ ನೋಡ್ತಾ ಅಲ್ಲ, ನೋಟ್. ಓಕೆ, ಸೊ ಬೆಳಿಗ್ಗೆ ಎದ್ದು ಯಾವಾಗಲೂ ಒಂದು ಮಾಡಿ, 5 ವಸ್ತುಗಳನ್ನು ನೋಡಿ, 4 ಕೇಳಿ, 3 ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಹೇಗೆ ಅನಿಸ್ತಾ ಇದೆ, ಯಾವ ಫೀಲಿಂಗ್ ಬರ್ತಾ ಇದೆ ಅಂತ. 2 ನೀವು ಲೈಕ್ ಸ್ಮೆಲ್ ಮಾಡಿ ಯಾವ ಸೆಂಟ್ ಇದು ಅಂತ ಹೇಳಿಬಿಟ್ಟು, ಆ್ಯಂಡ್ 1 ಟೇಸ್ಟ್ ಮಾಡಿ ನೋಡಿ. ಇದು ತುಂಬ ಒಳ್ಳೆಯದು ನಿಮಗೆ. ಇದರಿಂದ ನಿಮ್ಮ ಸೆನ್ಸ್ ಏನಿದೆ ನೋಡಿ, ಅದು ಅಬ್ಸರ್ವೇಷನ್ಸ್ ಏನಿದೆ ನೋಡಿ, ಅದು ಚೆನ್ನಾಗಾಗುತ್ತೆ ನಿಮ್ಮದು. ಓಕೆ, ಸೊ ಪಾಯಿಂಟ್ ನಂಬರ್ 2, ಪವರ್. ಲುಕ್ ಎಟ್ ದ್ಯಾಟ್. ನಿಮ್ಮ ಪವರನ್ನು ನೋಡಿ, ನಿಮ್ಮ ಆರಾ, ನಿಮ್ಮ ಪವರ್ ಯಾರಿಗೂ ನಿಮ್ಮಿಂದ ಕಸಿಯೋದಕ್ಕೆ ಸಾಧ್ಯ ಇಲ್ಲ. ಪಾಯಿಂಟ್ ನಂಬರ್ 2. ಸೊ ನನಗಿಲ್ಲಿ ಯಾವ ಎನರ್ಜಿ ಸಿಗ್ತಾ ಇದೆ ಅಂತಂದರೆ, ಪಾಯಿಂಟ್ ನಂಬರ್ 2, ಸೊ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಮುಂದೆ ಜನರು ಹೇಗೆ ಇದ್ದರೂ ಕೂಡ ನೀವು ಬಂದ್ರಿ ಅಂತಂದರೆ ಏನೋ ಒಂದು ಭಯವನ್ನು ನೀವು ಹುಟ್ಟಿಸ್ತೀರ ಜನರಿಗೆ. ಓಕೆ, ಸೊ ಅಂಥ ಎನರ್ಜಿ. ಸೊ ಲೆಟ್ಸ್ ಸಿ ನಿಮ್ಮ ಯಾವ ಡಾರ್ಕ್ ಎನರ್ಜಿ ಮೇಲೆ ನಿಮಗೆ ವರ್ಕ್ ಓಕೆ, ಸೊ ಯಾವ ನಿಮ್ಮ ಡಾರ್ಕ್ ಎನರ್ಜಿ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪಾಯಿಂಟ್ ನಂಬರ್ 2. ಓಕೆ, ಎಕ್ಸ್ಪ್ಲೋರ್ ಫೀಲಿಂಗ್ಸ್. ನಿಮಗೆ ನಿಮ್ಮ ಫೀಲಿಂಗ್ಸ್ ಮೇಲೆ ಕ್ಲೋಷರ್ ನೋಡಿ, ಇಲ್ಲೂ ಕೂಡ ಕ್ಲೋಷರ್ ಇದೆ. ನಿಮ್ಮ ಇನ್ಸೆಕ್ಯೂರಿಟೀಸ್ ಅದರ ಮೇಲೆ ವರ್ಕ್ ಮಾಡಬೇಕು. ಅನ್ರಿಸಾಲ್ವ್ಡ್ ಎಮೋಷನ್ಸ್, ನಿಮ್ಮ ಎಮೋಷನ್ಸ್ ಇಲ್ಲಿ ತನಕ ನೀವು ರಿಸಾಲ್ವೇ ಮಾಡಿಲ್ಲ, ಇಲ್ಲಿ ತನಕ ಅದಕ್ಕೆ ಕ್ಲೋಷರೇ ಕೊಟ್ಟಿಲ್ಲ ಅಂತ ಎಮೋಷನ್ಸ್ ಏನಿದೆ ಅದರ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮ ಡಾರ್ಕ್ ಸೈಡ್. ಓಕೆ, ಪಾಯಿಂಟ್ ನಂಬರ್ 2. ಓಕೆ, ಥ್ಯಾಂಕ್ ಯು ಸೋ ಮಚ್. ಪಾಯಿಂಟ್ ನಂಬರ್ 2. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ನಮ್ಮ ಶ್ಯಾಡೋ ಮೇಲೆ ವರ್ಕ್ ಮಾಡುವಂತಹ ತುಂಬ ಅವಶ್ಯಕತೆ ಇದೆ. ಬ್ರೇಕ್ ಚೈನ್ಸ್, ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ಸ್ ಏನಿದೆ ನೋಡಿ, ಅದರ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ಸ್.
ಸೊ ನನ್ನಲ್ಲಿ ಹಣ ಇಲ್ಲ ಅಂತ ಇರ್ಬೋದು, ಇಲ್ಲಾಂದರೆ ಇದು ಅವ್ರಿಗೆ ಮಾತ್ರ ಸಾಧ್ಯ, ನನ್ನಿಂದ ಸಾಧ್ಯ ಇಲ್ಲ. ಸೊ ಆ ಥರ ಬಿಲೀವ್ ಸಿಸ್ಟಮ್ಸ್ ಏನಾದರೂ ಇದ್ದರೆ ಅದನ್ನ ನಿಮಗೆ ಬ್ರೇಕ್ ಮಾಡುವಂಥ ಅವಶ್ಯಕತೆ ಇದೆ. ಇದರ ಮೇಲೆ ವರ್ಕ್ ಮಾಡಬೇಕಾಗತ್ತೆ ನೀವು. ಓಕೆ ಓಕೆ, ಸೊ ಲೆಟ್ಸ್ ಸಿ pile number 2. ರೈಟ್ನೆಸ್. ಓಕೆ, ಪಾಲಿಟಿಕ್ಸ್. ಆದಷ್ಟು ಪಾಲಿಟಿಕ್ಸಿಂದ ಹೊರಗೆ ಬನ್ನಿ. ಪಾಲಿಟಿಕ್ಸ್ ಯಾರ ಬೆನ್ನ ಹಿಂದೆ ಮಾತಾಡುವಂಥದ್ದು ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಬಿಕಾಸ್ ಕೆಲವರ ಮುಖವಾಡ ಹೇಗಿರುತ್ತೆ, ನಿಮ್ಮ ಮುಂದೆ ಒಳ್ಳೇದು ಮಾತಾಡಿ ಹಿಂದೆಯಿಂದ ನಿಮಗೆ ಬ್ಯಾಕ್ ಸ್ಟ್ಯಾಪ್ ಕೂಡ ಮಾಡ್ಬೋದು. ಅದೇ ನಾನು ಹೇಳ್ದೆ ಅಲ್ಲ, ಜನರು ನಿಮ್ಮ ಎಗೇನ್ಸ್ಟ್ ತುಂಬಾ ಪ್ಲ್ಯಾನ್ ಮಾಡ್ತಾಯಿದ್ರೆ ಬಟ್ ಅವರಿಗೆ ಅದರಲ್ಲಿ ಫಲ ಸಿಗೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಿಮಗೆ ನಿಮ್ಮ ಗ್ರೇಟ್ ಸ್ಪಿರಿಟ್ ಏನಿದೆ ನೋಡಿ, ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಎಸ್, ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಲಿಟಿಕ್ಸ್, ಎಲ್ಲೂ ಪಾಲಿಟಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ನೀವು ಅದಕ್ಕೋಸ್ಕರ ಬಂದಿರೋದಲ್ಲ ಈ ಭೂಮಿಗೆ. ಓಕೆ, ಸೊ ಯಾರನ್ನು ಕೂಡ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ. ಫೈಲ್ ನಂಬರ್ 2. ಫೈಲ್ ನಂಬರ್ 2 ಇದು ಬರಬೇಕು ಅಂತ ಇದೆ. ಎಸ್, ಲೈಫ್ ಹ್ಯಾಸ್ ಬೀನ್ ಹೆಟಿಕ್, ಪೀಸ್ ಈಸ್ ಅರೈವಿಂಗ್ ಸೂನ್. ಓಕೆ, ಸೊ ನಿಮ್ಮ ಲೈಫಲ್ಲಿ ರೈಟ್ ನಾವು ಲೈಫ್ ತುಂಬ ಹೆಟ್ಟಿಕ್ ಆಗಿದೆ ಅಂತಂದರೆ ಲೈಕ್ ಪೀಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಅರೈವಿಂಗ್ ಸೂನ್. ಸೊ ಎನಿ ಕೈಂಡ್ ಆಫ್ ನಿಮಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಇಲ್ಲಾಂದರೆ ಎನಿ ಕೈಂಡ್ ಆಫ್ ರೈಟ್ ನಾವು ಸಿಚುವೇಶನ್ ಸರಿ ಇಲ್ಲ ಅಂತಂದರೆ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಪೀಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅನ್ನೋದು. ಸೊ ಲೆಟ್ಸ್ ಸಿ ಏಂಜಲ್ಸ್ ನಿಮ್ಗೆ ಏನು ಹೇಳಬೇಕು ಅಂತ ಇದ್ದಾರೆ ಅಂತ ನೋಡೋಣ. ಇಂಪ್ರೂವಿಂಗ್ ಹೆಲ್ತ್. ಸೊ ನಾನು ಹೆಲ್ತ್ ಬಗ್ಗೆ ಮಾತಾಡಿದೆ, ಹೆಲ್ತ್ ಬಂತು, ಬಟ್ ಆ ಕಾರ್ಡನ್ನು ನಾನು ತೊಗೊಳ್ಳೋದಿಲ್ಲ. ಫೈಲ್ ನಂಬರ್ 2. ಓಕೆ, ಸಕ್ಸಸ್. ನೋಡಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಬರ್ತಾ ಇದೆ. ಫೈಲ್ ನಂಬರ್ 2. ಓಕೆ, ಸೊ ಪಾಸ್ಟಲ್ಲಿ ಏನಾಗಿದೆ ನೋಡಿ, ಅದಕ್ಕೆ ಕ್ಲೋಜರನ್ನು ಕೊಡಿ. ಯಾವ ಎಮೋಷನ್ಸ್ನ ಹಾಗೆ ಇಟ್ಕೊಂಡಿದ್ದೀರಾ ಅನ್ನೋದನ್ನು ನೋಡಿ, ಕ್ಲೋಜರ್ ಕೊಡುವಂಥ ಅವಶ್ಯಕತೆ. ಯು ಆರ್ ರೆಡಿ, ನೀವು ರೆಡಿ ಇದ್ದೀರಾ ರೈಟ್. ನಾವು ಏನೇ ಎಮೋಷನ್ಸ್ ಏನಿದೆ ನೋಡಿ ಅದನ್ನು ಲೈಕ್ ರಿಸಾಲ್ವ್ ಮಾಡೋದಕ್ಕೆ ನೀವು ಅಂತಂದರೆ ಎಮೋಷನ್ಸ್ ಜೊತೆ ಕನೆಕ್ಟ್ ಆಗಿ ಹಳೆ ನೆನಪುಗಳು ಯಾವುದು ಕಾಡ್ತಾ ಇದೆ ಅದನ್ನ ಬರೀರಿ. ಕೂಗೋಕ್ಕಾಗುತ್ತೆ ಅಂತಂದರೆ ಕೂಗಿ ಅದನ್ನ ರಿಲೀಸ್ ಮಾಡಿ. ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.